Yes, all students, a very good afternoon and I wholeheartedly welcome you all for Enlightened Educators and sorry for the delay. ಇವತ್ತು ವಿಡಿಯೋ ಮಾಡಲಿಕ್ಕೆ ಆಯಿತು. ಸೊ ಏನಪ್ಪ ವಿಷಯ ಅಂತಂದರೆ ಎಲ್ಲರಿಗೂ ಡಿ ಸಿ ಎಕ್ಸಾಮ್ ಇದೆ ಗೊತ್ತು, ಸೋಮವಾರ ಡಿ ಸಿ ಎಕ್ಸಾಮ್ ಇದೆ. ಸೊ ಹಾಗಾಗಿ ಡಿ ಸಿ ಎಕ್ಸಾಮ್ಗೆ ಹೇಗೆ ಪ್ರಿಪರೇಷನ್ ನಡೆಸಬೇಕು ಅನ್ನುವಂತಹ ಒಂದಿಷ್ಟು ವಿಷಯಗಳನ್ನ ನಾನು ತಿಳಿಸ್ಕೊಡ್ತೀನಿ ಆ್ಯಂಡ್ ಶೋರ್ಟ್ ಕ್ವಶನ್ಸ್ ಕೂಡ ಹೇಳ್ತಾ ಹೋಗ್ತೀನಿ. ಯಾವ್ಯಾವುದು ಅಂತ ನೀವು ಅದಷ್ಟನ್ನೇ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಆ್ಯಂಡ್ ಅಲಾಂಗ್ ವಿತ್ ದಟ್ ವಾಟ್ ಅಂಡ್ ಆಲ್ ಯು ಹ್ಯಾವ್ ಟು ಪ್ರಿಪೇರ್ ಎಕ್ಸ್ಟ್ರಾ ಅಂತ ಕೂಡ ಹೇಳ್ತೀನಿ. See, first thing I wanted to tell, I don't want to waste much of your time. First thing I wanted to tell you was, ಒಬ್ರು ಹೇಳಿದ್ರು ನನಗೆ ಮ್ಯಾಮ್ ಜಾಸ್ತಿ ಟೈಮ್ ತಗೋಬೇಡಿ, ಎಕ್ಸಾಮಿನೇಷನ್ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ ಅಂತ. ಸೊ ಬಗ್ಗೆ ನಾನು ಟೈಮ್ ವೇಸ್ಟ್ ಮಾಡೋದಿಲ್ಲ. ಆ್ಯಂಡ್ ಏನಪ್ಪ ಅಂತ ಹೇಳಿದ್ರೆ, ಫಸ್ಟ್ ಥಿಂಗ್ ತುಂಬಾ ಜನ ಅನ್ಕೋತೀರಾ ಶಾರ್ಟ್ ಕ್ವಶನ್ಸ್ ಓದಿದ್ರೆ ಸಾಕಾ ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ ಓದಿದ್ರೆ ಸಾಕಾ, ಕೊಟ್ಟಿರೋ ಇಂಪಾರ್ಟೆಂಟ್ ಕ್ವಶನ್ಸ್ ಓದಿದ್ರೆ ಸಾಕಾ ಅಂತ. ದಟ್ಸ್ 100% ಕರೆಕ್ಟ್ ಆಲ್ಸೋ ಅಂಡ್ 100% ರಾಂಗ್ ಆಲ್ಸೋ. ಎರಡೂ ತರ ಅಫೆಕ್ಟ್ ಆಗುತ್ತೆ. ಅದನ್ನ 50-50 ತಗೊಳ್ಳೋಣ. ಯಾಕೆ 50-50 ನಾನು ಡಿಸ್ಕಸ್ ಮಾಡ್ತೀನಿ. ವೈ ಐ ಆಮ್ ಟೆಲಿಂಗ್ ದಟ್ ಇಟ್ ಇಸ್ 50% ರೈಟ್ ಅಂಡ್ 50% ರಾಂಗ್, ನಾಟ್ ಕಂಪ್ಲೀಟ್ಲಿ 100%. ಬಿಕಾಸ್ ನಿಮಗೆ ಕ್ವಶನ್ ಪೇಪರ್ ಯಾವ ತರ ಬೇಕಾದ್ರೂ ರೈಸ್ ಆಗ್ಬೋದು. ವಿ ಕಾಂಟ್ ಎಕ್ಸ್ಪೆಕ್ಟ್. ವಿ ನೋ ವಾಟ್ ಇಸ್ VTU ಅಂಡ್ ನಾವು VTU ಜೊತೆ ಆಟ ಆಡೋದು ಅಂದ್ರೆ ನಾವೇ ಮಾಡೋಂಥ ಕೆಲಸ ಏನು, ಬರೀ ಇಂಪಾರ್ಟೆಂಟ್ ಓದ್ಕೊಂಡು ಹೋಗೋದು. ಇಂಪಾರ್ಟೆಂಟ್ ಅನ್ನುವಂಥದ್ದು ಎಲ್ಲ ಒಂದು 10-15% ಬರುತ್ತೆ. ನಿಮಗೆ CGPA ಜಾಸ್ತಿ ಆಗ್ಬೇಕು, ನನಗೆ ಮಾರ್ಕ್ಸ್ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಸ್ಟಡಿ ಮೋರ್. ಓದ್ಲೇಬೇಕಲ್ವಾ, ಇಂಪಾರ್ಟೆಂಟ್ ಬಿಟ್ಟು ಓದ್ಲೇಬೇಕಲ್ವಾ. ಈಗ ನಾವು VTU ಜೊತೆಗೆ ನಮ್ಮ ಜೊತೆಗೆ ಆಟ ಆಡ್ತಾ ಇರೋದಲ್ಲ, ನಾವು VTU ಜೊತೆಗೆ ಆಟ ಆಡ್ತಿದೀವಿ ಅಂದ್ರೆ ನಾವು ಮಾಡೋ ಕೆಲಸ ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ಕೊಂಡು ಹೋಗೋದು. ಬರೀ ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ಕೊಂಡು ಹೋಗೋದು, ಬರೀ 2 ಮಾಡ್ಯೂಲ್ ಓದ್ಕೊಂಡು ಹೋಗೋದು, ಬರೀ ಅರ್ಧ ಓದ್ಕೊಂಡು ಹೋಗೋದು, ಈ ತರ ಮಾಡಿ ನಾವೇ VTU ಜೊತೆ ಆಟ ಆಡ್ತಾ ಇದೀವಿ, ನಾವೇ VTU ತಗ್ಲಾಕೋತಾ ಇದೀವಿ. ನಥಿಂಗ್ ಇಸ್ ಹ್ಯಾಪನಿಂಗ್, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ದಯವಿಟ್ಟು ನಾನು ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ, ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್, ಪ್ಲೀಸ್ ಟು ಲಿಸನ್ to this video till the end and please to make sure that you abide to what and all written. ಓಕೆನಾ? ಸೊ ಅದಕ್ಕಾಗಿ ಯಾರು ದಯವಿಟ್ಟು ಕಂಪ್ಲೀಟ್ ಆಗಿ ಓದದೇ ಇರಬೇಡಿ. ಏನ್ ಫಾಲೋ ಕೊಡ್ತೀವಿ ಅಷ್ಟನ್ನು ಮಾಡಿದ್ರೆ ಇಟ್ಸ್ ವೆಲ್ ಅಂಡ್ ಗುಡ್. ಫಸ್ಟ್ ಏನು ಅಂದ್ರೆ ನೀವು ಯಾವುದೇ ಎಕ್ಸಾಮ್ ಓದ್ತೀರಾ ಅಂದ್ರೂ ಫಸ್ಟ್ ಇಸ್ ಎ ಸಿಲೆಬಸ್ ಓನ್ಲಿ. ನಿಮ್ ಸಿಲೆಬಸ್ ನೀಟಾಗಿ ನೋಡ್ಬೇಕು. ನೋಡಿದ್ರೆ ಸಿಲೆಬಸ್ ನಿಮ್ಗೆ ಅರ್ಥ ಆಗುತ್ತೆ ಏನ್ ಟಾಪಿಕ್ಸ್ ಇದೆ, ಏನ್ ಟಾಪಿಕ್ ಇಲ್ಲ ಅಂತ. The second thing is you have to check with the question paper, how the question paper setter is asking for, what he asks you every time and what is that I have to satisfy. ಅದನ್ನ ಸ್ಯಾಟಿಸ್ಫೈ ನೀವು ಮಾಡ್ತೀರಾ ಅಂದ್ರೆ 100% ಮಾರ್ಕ್ಸ್ ಸಿಗುತ್ತೆ. ಓಕೆನಾ? ಮೂರನೇದು ಆನ್ಸರ್ ರೈಟಿಂಗ್ ಸ್ಕಿಲ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನೇ ನಾನು ಸೆಕೆಂಡ್ ಅಲ್ಲೂ ಹೇಳಿದೆ. ನೀವೇನ್ ಸ್ಯಾಟಿಸ್ಫೈ ಮಾಡ್ತೀರಾ ಅಂತ. ಯಾವ ತರ ಸ್ಯಾಟಿಸ್ಫೈ ಮಾಡ್ತೀರಾ? ಇಟ್ಸ್ ಓನ್ಲಿ ಥ್ರೂ ಯರ್ ಆನ್ಸರ್. ಹೌ ಯು ಟು ಸ್ಯಾಟಿಸ್ಫೈ? ಇಟ್ ಇಸ್ ಓನ್ಲಿ ಥ್ರೂ ಯರ್ ಆನ್ಸರ್. ಅದು ಹೇಗೆ ಅನ್ನೋದು ಕೂಡ ಹೇಳೋಣ. ಸೊ ಫಸ್ಟ್ ಏನಪ್ಪಾ ಅಂದ್ರೆ, ಫಸ್ಟ್ ನಿಮ್ಮ ಸಿಲೆಬಸ್ ನೋಡ್ಕೊಳ್ಳಿ. ಫಸ್ಟ್ 2 module, this first and second one, 1.5 is completely DC. ನಿಮಗೆ 1.5 ಮಾತ್ರ DC ಇದೆ, ಮಿಕ್ಕಿದೆಲ್ಲ ಎರರ್ ಕಂಟ್ರೋಲ್ ಕೋಡಿಂಗ್ ಆರ್ ಐ ಕ್ಯಾನ್ ಕಾಲ್ ಇಟ್ ಅಸ್ ಇನ್ಫಾರ್ಮೇಶನ್ ಥಿಯರಿ ಅಂಡ್ ಕೋಡಿಂಗ್ ಅಂತ ನಾನು ಹೇಳ್ತೀನಿ. ಸೊ ಈ ಒಂದು ಸಬ್ಜೆಕ್ಟ್ ಇರುವಂತದ್ದು. ಈಗ ಇದ್ರಲ್ಲಿ ನಾನು ಹೇಗೆ ಮಾಡಬೇಕು ಅಂತಂದ್ರೆ, ಸಿಲೆಬಸ್ ನೋಡಿದ ತಕ್ಷಣ ಸುಮಾರು ಜನಕ್ಕೆ ಅನ್ನಿಸ್ತಾ ಇರುತ್ತೆ ಯಾವ್ದು ಓದ್ಬೇಕು ಯಾವ್ದು ಓದ್ಬಾರ್ದು ಅಂತ. ಸೊ ಫಸ್ಟ್ ಮೇನ್ ಥಿಂಗ್ ಇದ್ರಲ್ಲಿ ಇರೋದೆಲ್ಲ ಆಲ್ಮೋಸ್ಟ್ ಡಿರೈವೇಶನ್. ನಿಮ್ಗೆ ಇದು ಡಿರೈವೇಶನ್ ಆಗುತ್ತೆ. ಆಮೇಲೆ ಜಾಮೆಟ್ರಿಕಲ್ ರೆಪ್ರೆಸೆಂಟ್, ಗ್ರಾಮ್ ಸ್ಕಿಮಿಟ್, ಆರ್ಥೋಗನಲೈಸೇಷನ್ ಇಸ್ ಅ ಡಿಫರೆಂಟ್ ಕಾನ್ಸೆಪ್ಟ್, ಐ ವಿಲ್ ಟೆಲ್ ಯು ವಾಟ್. ಅಂಡ್ ಇದು ಕಂಟಿನ್ಯೂಸ್ AWGN ಚಾನಲ್ ಟು ವೆಕ್ಟರ್ ಚಾನಲ್, ಆಪ್ಟಿಮಮ್ ರಿಸೀವರ್ಸ್ ಯೂಸಿಂಗ್ ಕೋರೆಂಟ್ ಡಿಟೆಕ್ಷನ್, ML ಡಿಕೋಡಿಂಗು, ಕೋರಿಲೇಷನ್ ರಿಸೀವರ್, ಮ್ಯಾಚ್ ಫಿಲ್ಟರ್ ರಿಸೀವರ್, ಇವೆಲ್ಲ ಕಂಪ್ಲೀಟ್ ನಿಮಗೆ ಡಿರೈವೇಶನ್ ಬರುತ್ತೆ. ಸೊ ದಯವಿಟ್ಟು ಯಾವ ಡಿರೈವೇಶನ್ ಇದೆ ಯಾವುದು ಮಿಸ್ ಮಾಡ್ಬೇಡಿ, ಆಯ್ತಾ? ನೀವು ಅಟ್ಲೀಸ್ಟ್ 3 ಮಾಡ್ಯೂಲ್ಸ್ ಆದ್ರೂ ಪರ್ಫೆಕ್ಟ್ ಆಗಿ ಇರಲೇಬೇಕು. ಡೋಂಟ್ ಜಸ್ಟ್ ಟೇಕ್ ಲೈಕ್ ನಾನು ಇಷ್ಟೇ ಓದ್ಕೊಂತೀನಿ ಸಾಕು, ನಾನು ಪಾಸ್ ಆಗ್ಬಿಡ್ತೀನಿ. ಅದು ತಪ್ಪದು, ಅದು ತುಂಬಾ ದೊಡ್ಡ ತಪ್ಪು. VTUನವರೇ ನಮ್ಮ ಲೈಫಲ್ಲಿ ಆಟ ಆಡ್ತಾರೆ. ಹೆಂಗೆ ಬರ್ದಿರೋದ್ರಲ್ಲೂ ಮಾರ್ಕ್ಸ್ ತೆಗ್ದಾಕ್ತಾನೆ, ಬೇಕು ಅಂತ ಫೇಲ್ ಮಾಡ್ತಾನೆ. ಯಾರ್ಯಾರು ಬಾರ್ಡರ್ ಇರ್ತಾರೆ ಅವ್ರಿಗಂತೂ ಒಂಥರ VTU ಬಾಯಿಗೆ ಅವರೆಲ್ಲ ಆಹಾರ ಇದ್ದಂಗೆ. ನೀವೆಲ್ಲ ನೋಡಿದ್ದೀರಾ. ನಾನು ಹೇಳೋದಕ್ಕಿಂತ ನೀವು ಅನುಭವಿಸೋರು ತುಂಬಾ ಜನ ಇದ್ದೀರಾ, ಗೊತ್ತಲ್ವಾ? ಹತ್ರದಲ್ಲಿ ಬರ್ದವರೆಲ್ಲ ಏನೇನು ಅನುಭವಿಸ್ತಿದ್ದೀರಾ. ಚೆನ್ನಾಗಿ ಬರ್ದವ್ರು VTU ಕೈಲಿ ಏನೇನು ಅನುಭವಿಸ್ತಿದ್ದೀರಾ. ಮಾರ್ಕ್ಸ್ ಸಿಗ್ತಾ ಇಲ್ಲ, ಒದ್ದಾಡ್ತಾ ಇದ್ದೀರಾ, ಫೇಲ್ ಮಾಡ್ತಿದ್ದಾರೆ, ಕಷ್ಟಪಟ್ಟು 80ಗೆ ಬರ್ದಿದ್ದೀನಿ ಅಂತ ಹೇಳ್ತೀರಾ, ಫೇಲ್ ಆಗಿದೆ ಅಂತ ಹೇಳ್ತೀರಾ. ಎಲ್ಲಾ ತರ ನೀವು ನೋಡಿದ್ದೀರಾ. ಆಬ್ವಿಯಸ್ಲಿ ಐವ್ ಸೀನ್ ಆಲ್ ಥಿಂಗ್ಸ್ ಫ್ರಮ್ ದ VTU ಸೈಡ್, ಹೌದಲ್ವಾ? ಸೊ ಅಂತದ್ರಲ್ಲೂ ಯಾಕೆ ಚಾನ್ಸ್ ತಗೋತೀರಾ? ಬೇಡ. ಅಂಡ್ ಇನ್ನೊಂದು ವಿಷಯ ಹೇಳಕ್ ಬಯಸ್ತೀನಿ. ಸೊ ಯಾರೆಲ್ಲ DSP ಪೇಪರ್ ಚೆನ್ನಾಗಿ ಮಾಡಿಲ್ಲ, ದಯವಿಟ್ಟು ನೊಂದ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ, ಅದನ್ನೇ ಮನ್ಸ್ಕಾಕೊಂಡ್ ಕೂತ್ಕೋಬೇಡಿ, ಓದಕ್ ಶುರು ಮಾಡಿ, ಆಯ್ತಾ? ತುಂಬಾ ಜನ ಅದನ್ನ ಮನ್ಸ್ಕಾಕೋತೀರಾ.
ಏನ್ ಗೊತ್ತಾ ಬ್ಯಾಡ್ ಹ್ಯಾಬಿಟ್, ಹಳೆ ಎಕ್ಸಾಮ್ ಅಲ್ಲಿ ಆಗಿರೋ ಸಮಸ್ಯೆ ಮನ್ಸ್ಕಾಕೋತೀರಾ ಬೇಡ, ನೆಕ್ಸ್ಟ್ ಎಕ್ಸಾಮ್ ತೊಂದರೆ ಮಾಡ್ಕೋತೀರಾ, ಓದಿ ಎಷ್ಟು ನಾನು ಹೇಳೋದು. ಅಂಡ್ ನಾನೀಗ ಗ್ರೂಪ್ ಮಾಡದೇ ಇರೋ ಕಾರಣದಿಂದಾಗಿ, ಗ್ರೂಪ್ ನನ್ನ ಹತ್ರ ಇಲ್ದಿರೋ ಕಾರಣದಿಂದಾಗಿ ನನಗೆ DSP ಕ್ವಶನ್ ಪೇಪರ್ ಕೂಡ ಸಿಕ್ಕಿಲ್ಲ ಅನಲೈಸ್ ಮಾಡ್ಲಿಕ್ಕೆ. ಸೊ ನೋಡಿ DSP ಕ್ವಶನ್ ಪೇಪರ್ ಚೆನ್ನಾಗಿ ಕೊಟ್ಟಿದ್ದಾನೆ, ನಾಟ್ ಟೂ ಬ್ಯಾಡ್ ನಾಟ್ ಟೂ ಗುಡ್. ಏನಂತ ಹೇಳಿದ್ರೆ ತುಂಬಾ ಕೆಟ್ಟದಾಗಂತೂ ಇಲ್ಲ, ತುಂಬಾ ಸೂಪರ್ ಆಗಿ ಅಂತಾನೂ ಅಲ್ಲ, ಗುಡ್ ನೀಟ್ ಆಗಿತ್ತು. ಅಂಡ್ ನಾವ್ ಏನೇನ್ ಡಿಸ್ಕಸ್ ಮಾಡಿದ್ವಿ ಅದೇ ಬಂದಿದೆ. ಸುಮಾರು ಜನಕ್ಕೆ ನಾನು ಹೇಳಿದೀನಿ ಏನೇನ್ ಟಾಪಿಕ್ ಅಂತ ಮೆನ್ಷನ್ ಮಾಡಿದ್ದೆ ಅದೆಲ್ಲ ಬಂದಿದೆ. ಅಂಡ್ ನಾವು ಬೈ ದ ವೇ ಟಾಪಿಕ್ಸ್ ಮೆನ್ಷನ್ ಮಾಡ್ತೀವಿ ಬಟ್ ಕ್ವಶನ್ ಮೆನ್ಷನ್ ಮಾಡಲ್ಲ ಪ್ರಾಬ್ಲಮ್ಯಾಟಿಕಲಿ, ಬಿಕಾಸ್ ದೋಸ್ ಕ್ವಶನ್ಸ್ ಇಲ್ಲೊಂದೇ ಕಮ್ಮನ್ ನಾವು ಹೇಳಕ್ ಬರಲ್ಲ, ನ್ಯೂಮರಿಕ್ಸ್ ಚೇಂಜ್ ಆಗುತ್ತೆ. ಅದಕ್ಕೆ ನಾವು ಹೇಳಿರೋಂಥ ಕಾನ್ಸೆಪ್ಟ್ ಇಂದ ಕ್ವಶನ್ಸ್ ಬಂದಿದೆ, ನಾವು ಹೇಳಿರೋಂಥ ಪ್ರತಿಯೊಂದು ಸ್ಯಾಟಿಸ್ಫೈ ಆಗಿದೆ ಅಂತ ನಾನು ತುಂಬಾ ಖುಷಿಯಿಂದನೇ ಹೇಳ್ಕೊಂತೀನಿ. ಸೊ ಯಾರಿಗೆಲ್ಲ ನೋಡಿರ್ತೀರ, ಯಾರಿಗೆಲ್ಲ ಗೊತ್ತಾಗಿರುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಯಾರನ್ನೂ ಕ್ವಶನ್ಸ್ ನ ಬಲೆಯಲ್ಲಿ ಬೀಳ್ಬೇಡಿ. ಯಾವ ಸಬ್ಜೆಕ್ಟ್ ಆದ್ರೂ ಕಾನ್ಸೆಪ್ಟ್ ನ ಬಲೆಯಲ್ಲಿ ಬಿದ್ದು ಅದನ್ನು ಓದಿ ಅದೇ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಕ್ವಶನ್ಸ್ ಬರುತ್ತೆ ಆಯ್ತಾ. ಇದೇ ಫಿಕ್ಸೆಡ್ ಕ್ವಶನ್ ಅಂತ ಯಾರು ನಂಬ್ಕೋಬೇಡಿ. ತುಂಬಾ ಜನ ಅದೇ ಮೈಂಡ್ ಸೆಟ್, ಇದೇ ಫಿಕ್ಸೆಡ್ ಕ್ವಶನ್ಸ್ ಇಷ್ಟೇ ಮಾಡ್ಬೇಕು, ನನ್ಗೆ ಇಷ್ಟು ಕೊಟ್ಟಿದ್ದಾರೆ ಅಷ್ಟು ಕೊಟ್ಟಿದ್ದಾರೆ ಸಾಕು, ದಟ್ಸ್ 100%. ಅದೊಂಥರ ಹೆಂಗೆ ಅಂದ್ರೆ ನಿಮ್ಮ ನೀವೇ ಪ್ರಾಬ್ಲಮ್ ತಂದ್ಕೊಳ್ಳೋಂತ ಒಂದು ದಾರಿ. ಎಲ್ಲೋ ಒಂದು 20 to 30% ಬರ್ಬೋದು. ಐ ಕಾಂಟ್ ಟೆಲ್ ದಟ್ 100% ಶೋರ್ ಆಗಿ ಬರುತ್ತೆ ಅಂತ. ಅಂದ್ರೆ ಆ ಸೆಟ್ ಆಫ್ ಕ್ವಶನ್ಸ್ 20 to 30% ಅಂದ್ರೆ ಒಂದು ಮಾಡೆಲ್ ಇಂದ ಸೇರಿಸಿ ಆ ಕ್ವಶನ್ಸ್ ಎಲ್ಲ ಸೇರಿಸಿದ್ರೆ, I'm not telling about a single question that will come. There is only chances of 20 to 30%. ಈಗ say for example, if I take a question on Hilbert transform, ಇಲ್ಲಿ ನೋಡಿ, what is the application of Hilbert transform? Prove that a signal g of t and its Hilbert transform g cap of t are orthogonal over the entire time interval minus infinity to infinity. ಆಯ್ತಾ. ಸೊ ಈ ಕ್ವಶನ್ ನನಗೆ 20% ಆಫ್ ಚಾನ್ಸಸ್ ಬರೋದು ಅಂತ ನಾನು ಹೇಳ್ತಿಲ್ಲ. ನಾನು ಹೇಳ್ತಿರೋದು ನಿಮಗೆ ಕೊಡ್ತಾ ಇರೋಂಥ ಇಂಪಾರ್ಟೆಂಟ್ ಕ್ವಶನ್ಸ್ ನೀವೆಲ್ಲ ಓದ್ಕೊಂಡು ಹೋಗ್ತಿರಲ್ಲ, ಅಷ್ಟು ಕ್ವಶನ್ಸ್ ನಿಮಗೆ 20 to 30% ಆಫ್ ಯರ್ ಕ್ವಶನ್ ಪೇಪರ್ ಕವರ್ ಆಗುತ್ತೆ. ಬಿಟ್ರೆ ಮಿಕ್ಕಿದೆಲ್ಲಾನು ನೀವೇ ಶ್ರಮ ಹಾಕಿ ಮಾಡಬೇಕು. 20 to 30% ಅಲ್ಲ, ಇನ್ನೂ ಜಾಸ್ತಿ ಅನ್ಸುತ್ತೆ ನಿಮ್ಗೆ ನೋಡಿದ್ರೆ. ಒಂದು 50% ಒಪ್ಕೊಳ್ಳೋಣ, ಒಂದು 50% ಆದ್ರೂ ಬರಲೇಬೇಕು. ಬರುತ್ತೆ ಒಂದು 50% ಅಂತ ಕೌಂಟ್ ಮಾಡೋಣ. ಇನ್ 50% ಏನ್ ಮಾಡ್ತೀರಾ? ಅಂಡ್ ಆ ಇಂಪಾರ್ಟೆಂಟ್ ಕ್ವಶನ್ಸ್ ನೀವೇನಾದ್ರು ಅರ್ಧ ಬರ್ದ, ಅದ್ರಲ್ಲೂ ಕೆಲವೊಂದು ದೊಡ್ಡದಿತ್ತು ಅಂತ ಇದು ದೊಡ್ಡದಿದೆ ಬೇಡ ಇದನ್ನ ಚಾಯ್ಸಸ್ ಮಾಡ್ಕೊಳ್ಳೋಣ ಅಂತ ಏನಾದ್ರು ನೀವು ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿ ಓದಿದ್ರೆ, ಅಲ್ಲೂ ಕೂಡ ನೀವು ಕರೆಕ್ಟ್ ಆಗಿ ಬರ್ದಿಲ್ಲ ಅಂದ್ರೆ 50% ಅಲ್ಲಿ ನಿಮ್ಗೆ ಎಷ್ಟಾಗುತ್ತೆ? ನೀವೇ ಲಾಜಿಕ್ ಆಗಿ ಥಿಂಕ್ ಮಾಡಿ 50 ಮಾರ್ಕ್ಸ್ಗೆ ನೀವು ಬರೀತೀರಾ ಅಂದ್ರೆ ಎಷ್ಟಾಗುತ್ತೆ? ಅವ್ರು 30 ಕೊಡ್ತಾರೆ, ಅವ್ರು ಖಂಡಿತ 20 ಮಾರ್ಕ್ಸ್ ಕಡಿತ ಮಾಡೇ ಮಾಡ್ತಾರೆ. ನೀವೇ 60ಗೆ ಬರೀಬೇಕು, ನೀವೇ 80ಗೆ ಬರೀಲೇಬೇಕು. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ನೀವೇ 60ಗೆ ಬರೀಬೇಕು, ನೀವೇ 80ಗೆ ಬರೀಬೇಕು, ಆವಾಗ ನಿಮ್ಗೆ ಕೊಡ್ತಾರೆ ಮಾರ್ಕ್ಸ್. ಹೌದಾ. ಇದು ವಿಟಿಯುನ ಸತ್ಯಾಂಶ, ವಿಟಿಯುನಲ್ಲಿ ನಡೀತಾರಂತ ಸತ್ಯತೆಗಳು. ಎಸ್ಪೆಷಲಿ ಥಿಯರಿನಲ್ಲಿ ದಯವಿಟ್ಟು ಯಾರು ನಾನು ಇದ್ರಲ್ಲಿ ಬರೀತೀನಿ ಏನಂತ ಹೇಳ್ತಾರೆ, ಒಂದು ಪ್ಯಾರಾಗ್ರಾಫ್ ಅಲ್ಲಿ ಬರೀತೀನಿ 2 pages 3 pages ಎಲ್ಲ ಬರೆಯಕ್ ಹೋಗ್ಬೇಡಿ. ಏನ್ ಸ್ಯಾಟಿಸ್ಫೈ ಮಾಡ್ಬೇಕು ಅಷ್ಟು ಮಾಡಿ, ನಾನು ಹೇಳ್ಕೊಡ್ತೀನಿ. ಈಗ ಬನ್ನಿ. ಸೊ ಇಲ್ಲಿ ಫಸ್ಟ್ ಮಾಡೆಲ್ ಅಲ್ಲಿ ಆಲ್ಮೋಸ್ಟ್ ಡಿರೈವೇಶನ್ಸ್ ಇರೋ ಅಂತದ್ದು. ಸೆಕೆಂಡ್ ಮಾಡೆಲ್ ಅಲ್ಲೂ ಕೂಡ ಅಷ್ಟೇ. ಸೆಕೆಂಡ್ ಮಾಡೆಲ್ ಕಂಪ್ಲೀಟ್ ಹಲವಾರು ಡಿರೈವೇಶನ್ಸ್ ಗಳಿದೆ. BPSK, MRA PSK, MRA QAM, ಆಮೇಲೆ ನಾನ್ ಫಾರೆನ್ ಡಿಟೆಕ್ಷನ್, ಇವೆಲ್ಲ ಆಲ್ಮೋಸ್ಟ್ ಡಿರೈವೇಶನ್ಸ್ ಇದೆ. ಈಗ ನಾವು ಬನ್ನಿ ಏನ್ ಕ್ವಶನ್ಸ್ ಕೊಡ್ತಾರೆ ಅಂತ ನೋಡೋಣ. ಫಸ್ಟ್ ಕ್ವಶನ್ ಪೇಪರ್ ಅಲ್ಲಿ ಏನ್ ಕೇಳಿದಾನೆ, ಇದು ನಮ್ಗೆ ಮಾರ್ಕಿಂಗ್ ಅವಕಾಶ ಇಲ್ಲ, ಸೊ ಹಾಗೆ ತೋರಿಸ್ತೀನಿ ನೋಡಿ. ವಾಟ್ ಆರ್ ದ ಅಪ್ಲಿಕೇಶನ್ ಆಫ್ ಈಗ ಓದನ್ನಲ್ಲ. ಸೊ ಈ ಕ್ವಶನ್ ಹಿಲ್ಬರ್ಟ್ ಟ್ರಾನ್ಸ್ಫಾರ್ಮ್ ಮೇಲೆ ನಿಮಗೆ ಆಲ್ಮೋಸ್ಟ್ ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದಾಗಿರುತ್ತೆ. ಸೊ ಹಿಲ್ಬರ್ಟ್ ಟ್ರಾನ್ಸ್ಫಾರ್ಮ್ ಮೇಲೆ ನೋಡಿ 1 2 ಇದು ಒಂದು ಇಲ್ಲಿ ನೋಡಿ, ಇದು ನಿಮ್ಮ BC 503 ಇದು ಹಿಲ್ಬರ್ಟ್ ಟ್ರಾನ್ಸ್ಫಾರ್ಮ್ ಮೇಲೆ ಒಂದು ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಕ್ವಶನ್ ಇದೆ ಹಿಲ್ಬರ್ಟ್ ಟ್ರಾನ್ಸ್ಫಾರ್ಮ್ ಮೇಲೆ ಆಯ್ತಾ. ಸೊ 3 ಕ್ವಶನ್ ಆಗಿದೆಯಾ. ಆಮೇಲೆ ಇಲ್ಲೊಂದು ಹಿಲ್ಬರ್ಟ್ ಟ್ರಾನ್ಸ್ಫಾರ್ಮ್ ಮೇಲೆ ಕ್ವಶನ್ ಇದೆ. ಆಮೇಲೆ ನಿಮಗೆ ಇದು ಸ್ಕೀಮ್ ಆಫ್ ವೈಲೇಷನ್ ಬಂದ್ಬಿಟ್ಟು ಇದು 18:61 ಸ್ಕೀಮ್ ಆಫ್ ವೈಲೇಷನ್ ಅನ್ನ ನಾವು ತಗೊಂಡಿರುವಂತದ್ದು. ಇದು ಕೂಡ ಹಿಲ್ಬರ್ಟ್ ಟ್ರಾನ್ಸ್ಫಾರ್ಮ್. ಹಿಲ್ಬರ್ಟ್ ಟ್ರಾನ್ಸ್ಫಾರ್ಮ್ ಸ್ಟೇಟ್ ಅಂಡ್ ಪ್ರೂವ್ ದ ಪ್ರಾಪರ್ಟೀಸ್ ಮೆನ್ಷನ್ ಇಟ್ಸ್ ಅಪ್ಲಿಕೇಶನ್. ಇದು ಕೂಡ ಹಿಲ್ಬರ್ಟ್ ಟ್ರಾನ್ಸ್ಫಾರ್ಮ್. ಇದು ಜುಲೈ 2023 ಅನ್ನ ನೋಡ್ತಾ ಇರುವಂತದ್ದು. ಹಿಲ್ಬರ್ಟ್ ಟ್ರಾನ್ಸ್ಫಾರ್ಮ್ ಆಫ್ ಎ ರೆಕ್ಟಾಂಗ್ಯುಲರ್ ಪಲ್ಸ್. ಇಲ್ಲಿ ಏನ್ ಮಾಡ್ತಾನೆ, ಒಂದು ಕಡೆ ಹಿಲ್ಬರ್ಟ್ ಟ್ರಾನ್ಸ್ಫಾರ್ಮ್ ನ ಫೈಂಡ್ ಔಟ್ ಮಾಡಕ್ ಹೇಳ್ತಾನೆ. ಪ್ರಾಬ್ಲಮ್ಸ್ ಇಲ್ಲೊಂದಿದೆ ನೋಡಿ, ಇಲ್ಲೆಲ್ಲೋ ನೋಡಿದ್ವಿ ನಾವು ಹಿಲ್ಬರ್ಟ್ ಟ್ರಾನ್ಸ್ಫಾರ್ಮ್ ಪ್ರಾಬ್ಲಮ್. ಎಲ್ಲಿ ಕೊಟ್ಟಿದ್ದಾನೆ ಹಿಲ್ಬರ್ಟ್ ಟ್ರಾನ್ಸ್ಫಾರ್ಮ್? ಎಲ್ಲೊಂದು ಕಡೆ ಲೆಕ್ಕ ಕೊಟ್ಟಿದ್ದ. ವಿ ಸಾ ದ ಪ್ರಾಬ್ಲಮ್ ಇಸ್
ಇಲ್ಲಿ ನೋಡಿ, ಫೈಂಡ್ ಔಟ್ ದ ಹಿಲ್ಬರ್ಟ್ ಟ್ರಾನ್ಸ್ಫಾರ್ಮ್ ಆಫ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾನೆ. ಕರೆಕ್ಟ್ ಅಲ್ವಾ? ಸೊ ಈ ಹಿಲ್ಬರ್ಟ್ ಟ್ರಾನ್ಸ್ಫಾರ್ಮ್ ಅಲ್ಲಿ ಪ್ರಾಬ್ಲಮ್ಸ್ ಈಗ ಏನ್ ಖಾತ್ರಿ ಆಯ್ತು ನಿಮ್ಗೆ? ಹಿಲ್ಬರ್ಟ್ ಟ್ರಾನ್ಸ್ಫಾರ್ಮ್ ಮತ್ತೆ ಹಿಲ್ಬರ್ಟ್ ಟ್ರಾನ್ಸ್ಫಾರ್ಮ್ ಅಲ್ಲಿ ಇರೋದು ಪ್ರಾಬ್ಲಮ್ ವರ್ಕೌಟ್ ಮಾಡಬೇಕು ಅಂತ. ಆಯ್ತಾ? ನೆಕ್ಸ್ಟ್ ಇವಾಗ ಹಿಲ್ಬರ್ಟ್ ಟ್ರಾನ್ಸ್ಫಾರ್ಮ್ ಟಾಪಿಕ್ ಕವರ್ ಆಗಿದೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಡೋಂಟ್ ಮಿಸ್ ಇಟ್ ವಿತೌಟ್ ಇಟ್. ಆಯ್ತಾ? ಸೊ ಇವಾಗ ನಿಮ್ಗೆ ಪ್ರೀ ಎನ್ವಲಪ್ ಮೇಲೆ ಕ್ವಶನ್ ಇದೆಯಾ? ಕಾಂಪ್ಲೆಕ್ಸ್ ಎನ್ವಲಪ್ ಆಫ್ ಎ ಬ್ಯಾಂಡ್ ಪಾಸ್ ಸಿಗ್ನಲ್ ಮೇಲೆ ಕ್ವಶನ್ ಇದೆಯಾ? ಕೆನಾನಿಕಲ್ ರೆಪ್ರೆಸೆಂಟೇಷನ್ ಆಫ್ ಏನಂತ ಹೇಳ್ತೀರಾ? ಬ್ಯಾಂಡ್ ಪಾಸ್ ಸಿಗ್ನಲ್ ಮೇಲೆ ಕ್ವಶನ್ ಇದೆಯಾ? ಇದೆ. ಎಲ್ಲಿದೆ ನೋಡೋಣ. ಸೊ ಇದು ಬೇಡ ನಮ್ಗೆ, ಯಾವ್ದು ಈ 1B ಬೇಡ, ಯಾಕೆಂದ್ರೆ ನಿಮ್ ಯಾರಿಗೂ ಯಾವ್ದಿಲ್ಲ, ಯು ಡೋಂಟ್ ಹ್ಯಾವ್ ಅ ಯೂನಿಪೋಲಾರ್, ಬೈಪೋಲಾರ್, ಮ್ಯಾಂಚೆಸ್ಟರ್ ಫಾರ್ಮ್ಯಾಟ್ ಯಾವುದು ಇಲ್ಲ. ಸೊ ಹಾಗಾಗಿ ದಯವಿಟ್ಟು ಯಾವ ಟಾಪಿಕ್ ಇಲ್ಲ, ಸೊ ಈ ಎಲ್ಲ ಟಾಪಿಕ್ ಇಲ್ಲ. ಓಕೆನಾ? ಸೊ ಇದು ಓಕೆ. ನೆಕ್ಸ್ಟ್ ಇಲ್ಲಿ ನೋಡಿ, ಡಿಫೈನ್ ಪ್ರೀ ಎನ್ವಲಪ್ ಆಫ್ ಎ ರಿಯಲ್ ವ್ಯಾಲ್ಯೂಡ್ ಸಿಗ್ನಲ್ ಗಿವನ್ ಅ ಬ್ಯಾಂಡ್ ಪಾಸ್ ಸಿಗ್ನಲ್ ಎಸ್ ಆಫ್ ಟಿ, sketch the amplitude spectra of signal S of t, pre-envelope of S of t and complex envelope of S of t ಇದೆಲ್ಲ ಕೇಳಿದ್ದಾರೆ. ಸೊ ಈ ಕ್ವಶನ್ ನ ಓದ್ಕೊಳ್ಳಿ, ದಿಸ್ ಇಸ್ ಇಂಪಾರ್ಟೆಂಟ್. ಆಯ್ತಾ? ಸೊ ಇದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಓಕೆನಾ? ಓಕೆ. ನೆಕ್ಸ್ಟ್ ಈಗ ಇದು ನಿಮ್ಮ BEC 503. ಆಯ್ತಾ? ಇಲ್ಲಿ ಏನಾಗಿದೆ, ಸೆಕೆಂಡ್ ಮಾಡ್ಯೂಲ್ದು ಹಾಫ್ ಕೂಡ ಸೇರ್ಕೊಂಡ್ಬಿಟ್ಟಿದೆ ಫಸ್ಟ್ ಮಾಡ್ಯೂಲ್ ಅಲ್ಲಿ. ದಯವಿಟ್ಟು ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಕೆಲವು ಕಡೆ ಸೆಕೆಂಡ್ ಮಾಡ್ಯೂಲ್ ಹಾಫ್ ಸೇರ್ಕೊಂಡ್ಬಿಟ್ಟಿದೆ, ನೋಡ್ಕೊಂಡು ನೀವು ಮಾಡಿ. ಆಯ್ತಾ? ಎಸ್ಪೆಷಲಿ ಇನ್ ದ ಕೇಸ್ ಆಫ್ ಒಂದಿಷ್ಟು ಪೇಪರ್ ಹಾಗೆ ಇದೆ. ಸೊ ಅದು ಹೇಳ್ತೀನಿ ಏನಂತ. ಸೊ ಈಗ ಇಲ್ಲಿ ನೋಡಿ, ಇಲ್ಲೆಲ್ಲಾರು ಕೊಟ್ಟಿಲ್ಲ. ಬಟ್ ಕೊಟ್ಟಿಲ್ಲ ಅಂದಾಗ ನೀವೇನ್ ಮಾಡ್ಬೇಕು, ಈ ಒಂದು ಕ್ವಶನ್ ಪೇಪರ್ ಅಲ್ಲಿ ಇದೆ, ಅವಾಗ ಏನ್ ಮಾಡ್ಬೇಕು, ದಿಸ್ ಕ್ವಶನ್ ಪೇಪರ್ ಜುಲೈ ಆಗಸ್ಟ್ 2022 1861. ಹೌದಾ? ಸೊ ಈ ಕ್ವಶನ್ ಪೇಪರ್ ಅಲ್ಲಿ ಈ ಪ್ರೀ ಎನ್ವಲಪ್ ಮೇಲೆ ಕ್ವಶನ್ಸ್ ಕೊಟ್ಟಿದ್ದಾನೆ. ಇದನ್ನ ಓದ್ಕೊಳ್ಳಿ. ಆಯ್ತಾ? ಇದನ್ನ ಓದ್ಕೊಳ್ಳಿ. ಏನ್ ಮಾಡ್ಬೇಕು ಅಂದ್ರೆ, ಇವಾಗ ನೀವು ಕ್ವಶನ್ ಪೇಪರ್ ಅನಲೈಸ್ ಮಾಡಿದಾಗ, ಈಗ ನಾನೇ ಅನಲೈಸ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ, ಕ್ವಶನ್ ಪೇಪರ್ ಅನಲೈಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ನಿಮ್ಗೆ ಯಾವ ಟಾಪಿಕ್ ಕ್ವಶನ್ಸ್ ಸಿಗ್ತಾ ಇದೆ, ಆ ಟಾಪಿಕ್ಸ್ ಗೆ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಆ ಟಾಪಿಕ್ಸ್ ನ ಓದ್ಕೊಳ್ಳಿ. ನಿಮ್ಗೆ ಯಾವ ಟಾಪಿಕ್ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ಸಿಗ್ತಾ ಇದೆ ನೋಡ್ಕೊಳ್ಳಿ. ಮಿಕ್ಕಿದ ಎಕ್ಸ್ಟ್ರಾ ಟಾಪಿಕ್ಸ್ ಗೆ ಯಾವ್ದಾದ್ರು ಕ್ವಶನ್ ಸಿಗ್ತಿಲ್ಲ, ಹೆಂಗ್ ಬರುತ್ತೆ ಗೊತ್ತಾಗ್ತಿಲ್ಲ ಅಂದ್ರೆ ಆಬ್ವಿಯಸ್ಲಿ ಟೆಸ್ಟ್ ಅಲ್ಲಿ ಕೊಡ್ಲೇಬೇಕಲ್ವಾ ಕ್ವಶನ್ಸ್. ಟೆಸ್ಟ್ ಫಿಲ್ ಮಾಡಕ್ ಎಲ್ಲಾ ಟಾಪಿಕ್ ಇಂದ ಕ್ವಶನ್ಸ್ ಕೊಡ್ಲೇಬೇಕು, ಮಾರ್ಕ್ಸ್ ಸೆಟ್ ಮಾಡಕ್ಕೆ. ಅಲ್ಲಿರುತ್ತೆ, ಓದ್ಕೊಳ್ಳಿ. ಇಲ್ಲ ನಿಮ್ಮ ಟೀಚರ್ಸ್ ನ ಕೇಳಿ, ಮ್ಯಾಮ್ ಇದಕ್ಕೆ ಕ್ವಶನ್ಸ್ ಬರುತ್ತೆ, ಸರ್ ಇದಕ್ಕೆ ಕ್ವಶನ್ಸ್ ಬರುತ್ತೆ ಅಂತ ಓದ್ಕೊಳ್ಳಿ. ಆಯ್ತಾ? ಯಾವತ್ತು ಥಿಯರಿಗೆ ನನ್ನ ಹಂಬಲ್ ಸಜೆಷನ್ ಏನಂದ್ರೆ, ಕ್ವಶನ್ಸ್ ಹೆಂಗ್ ಕೊಡ್ತಾರೆ ಅಂತ ಓದ್ಕೊಳ್ಳಿ. ದಯವಿಟ್ಟು ಬರೀ ಕಾನ್ಸೆಪ್ಟ್ ಓದ್ಕೊಂಡು ಹೋಗ್ಬೇಡಿ. ಬರೀ ಕಾನ್ಸೆಪ್ಟ್ ಓದ್ಕೊಂಡು ಹೋದ್ರೆ ಏನ್ ಬರಿಬೇಕು ಅಂತ ನಿಮ್ಗೆ ನಿಜವಾಗ್ಲೂ ಗೊತ್ತಾಗಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ ಕೇಳಿ. ಬಿಕಾಸ್ ಇಫ್ ಇನ್ ಅ ಪರ್ಟಿಕ್ಯುಲರ್ ಟಾಪಿಕ್, ಇಫ್ ಯು ಹ್ಯಾವ್, ಸೇ ಫಾರ್ ಎಕ್ಸಾಂಪಲ್ ಐ ಕನ್ಸಿಡರ್ ಟಾಪಿಕ್ ನಂಬರ್ 1 ಅಂಡ್ ನಾನು ಟಾಪಿಕ್ ನಂಬರ್ 1 ನ ಕನ್ಸಿಡರ್ ಮಾಡ್ತೀನಿ, ಅಂಡ್ ಅದರಲ್ಲಿ ಇಫ್ ಯು ಹ್ಯಾವ್ 1.1, 1.2, 1.3 till some 1.6 ಅಥವಾ 1.8 ಅಂತ ನಾವು ಅಸ್ಯೂಮ್ ಮಾಡೋಣ. ಆಯ್ತಾ? ಸೊ ಎಲ್ಲ ಇರುತ್ತೆ, ನೀವೆಲ್ಲಾನು ಬ್ಲೈಂಡ್ ಆಗಿ ಓದ್ತೀರಾ ಅಂದ್ರೆ, ಸೇ ಫಾರ್ ಎಕ್ಸಾಂಪಲ್ ಇಫ್ ಎನಿ ಕ್ವಶನ್ಸ್ ಎಮರ್ಜಸ್ ಫ್ರಮ್ ಎನಿ ಆಫ್ ದ ಸಬ್ ಟಾಪಿಕ್, ಸೊ ಅವಾಗ ನೀವೇನ್ ಮಾಡ್ತೀರಾ, ಯಾವ್ದೋ ಕ್ವಶನ್ ಕೇಳಿದಾರಲ್ಲ, ಏನ್ ಆನ್ಸರ್ ಬರೀಬೇಕು ಅಂತ ತಲೆ ಓಡಲ್ಲ. ಅದಕ್ಕೆ ದಯವಿಟ್ಟು ಪ್ರತಿಯೊಂದು ಟಾಪಿಕ್ಗೂ, ಪ್ರತಿಯೊಂದು ಸಬ್ ಟಾಪಿಕ್ಗೂ ಯಾವ ತರ ಕ್ವಶನ್ ಅರೇಂಜ್ ಆಗುತ್ತೆ ನೀವೇ ಫ್ರೇಮ್ ಮಾಡ್ಕೊಳ್ಳಿ, ನೀವೇ ಓದ್ಕೊಳ್ಳಿ. ಇದೆಲ್ಲಾನು ಟಿಪ್ಸ್ ಹೇಳ್ತಾ ಇದ್ದೀನಿ ನಾನು. ಆಯ್ತಾ? ಸುಮಾರು ಜನ ಏನ್ ಮಾಡ್ತಾರೆ, ಬರೀ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಕ್ಬಿಡ್ತಾರೆ, ಇದನ್ನೇ ಓದ್ಕೊಳ್ಳಿ ಸಾಕು, ಈ ತರ ಮಾಡಿ ನಿಮ್ಗೆ ಈಸಿ ಆಗುತ್ತೆ ಅಂತ. ಬಟ್ ಇಷ್ಟೆಲ್ಲ ಲಾಜಿಕ್ ಅದ್ರ ಹಿಂದೆ ಇರುತ್ತೆ. ಸುಮ್ನೆ ಇಂಪಾರ್ಟೆಂಟ್ ಕ್ವಶನ್ಸ್ ತಗೊಂಡು ಬ್ಲಾಂಕ್ ಆಗಿ ಓದೋದಲ್ಲ. ಸುಮಾರು ಜನ ಇಂಪಾರ್ಟೆಂಟ್ ಕ್ವಶನ್ಸ್ ತಗೊಂಡು ಬ್ಲಾಂಕ್ ಆಗಿ ಓದ್ತೀರಾ, ಬಟ್ ಕ್ಲಿಯರ್ ಆಗಲ್ಲ. ಯಾಕೆ? ನಿಮ್ಗೆ ಆನ್ಸರ್ ರೈಟಿಂಗ್ ಗೊತ್ತಿರಲ್ಲ. ಎಲ್ಲಾ ಆಂಗಲ್ ಇಂದ ಅನಲೈಸ್ ಮಾಡಿದ್ಬಿಟ್ಟೆ ಆನ್ಸರ್ ಬರಿಬೇಕು, ಕ್ವಶನ್ಸ್ ಓದ್ಬೇಕು. ಸುಮ್ನೆ ನಾನು ಇಂಪಾರ್ಟೆಂಟ್ ಸಿಕ್ಬಿಟ್ಟು ಇಷ್ಟು ಓದ್ಕೋತೀನಿ ಸಾಕು ಅಂತ ಅಂದ್ಬಿಟ್ಟು, ಆಮೇಲೆ ಅದ್ರಲ್ಲೂ ಕೆಲವು ಗೂಗಲ್ ಹುಡುಕ್ತಾರೆ, ಕೆಲವರು ನೋಟ್ಸ್ ಅಲ್ಲಿ ಏನಿರುತ್ತೋ ಅದನ್ನ ಸುಮ್ಮನೆ ಬೈಹ್ಯಾಟ್ ಮಾಡ್ಕೊಂಡು ಹೋಗ್ತಾರೆ, ಅವ್ರು ಓನ್ ವರ್ಡ್ಸ್ ಅಲ್ಲಿ ಬರೆಯಕ್ ಹೋಗ್ತಾರೆ. ಓನ್ ವರ್ಡ್ಸ್ ಅಲ್ಲಿ ನೀವು ಬರೀರಿ. ಅಂದ್ರೆ ನಾನು ಹೇಳ್ತಿರೋದು ಇವಾಗ ವಾಟ್, ವೆನ್, ದೇ, ದಿಸ್, ದಟ್, ಇಂಗ್ಲಿಷ್ ಟರ್ಮಿನಾಲಜೀಸ್ ಅಲ್ಲಿ ಏನೇನ್ ಇರುತ್ತೆ, ಒಂದು ಸ್ವಂತ ವರ್ಡ್ಸ್ ಅಂದಾಗ ಅದನ್ನ ನೀವು ಜಸ್ಟ್ ಇನ್ ಜನರಲ್ ಆಗು ಬರೀಬಹುದು. ಇಂಗ್ಲಿಷ್ ಸ್ಪೆಷಲಿ ಟರ್ಮಿನಾಲಜೀಸ್, ನಾಟ್ ದ ಟೆಕ್ನಿಕಲ್ ಟರ್ಮಿನಾಲಜೀಸ್. ಟೆಕ್ನಿಕಲ್ ಟರ್ಮಿನಾಲಜೀಸ್ ಏನಾದ್ರು ಬಿಟ್ಟೋಯ್ತೋ ನಿಮ್ಗೆ ಖಂಡಿತ ಮಾರ್ಕ್ಸ್ ಸಿಕ್ಕಲ್ಲ. ಇಂಗ್ಲಿಷ್ ಸ್ಟೇಟ್ಮೆಂಟ್ ಏನಾದ್ರು ತುಂಬಾ ಹೈ ಲೆವೆಲ್ ಅಲ್ಲಿ ಇತ್ತು ಅಂದ್ರೆ, ಸೇ ಫಾರ್ ಎಕ್ಸಾಂಪಲ್ ಇವಾಗ ಒಂದು ನೀವು ಇಂಗ್ಲಿಷ್ ಪ್ಯಾಸೇಜಸ್ ಗಳು ನೋಡಿದ್ರೆ, ರೈಟ್ ದ ಸಿನೋನಿಮ್ ಆಫ್ ದಿಸ್ ವರ್ಡ್ ಅಂತ ಕೇಳ್ತಾನೆ. ಆ ವರ್ಡ್ ಹೆಂಗಿರುತ್ತೆ, ಕಾಂಪ್ಲೆಕ್ಸ್ ವರ್ಡ್ ಇರುತ್ತೆ, ಅಂಡ್ ಅದು ನಿಮ್ಗೆ ಯಾವತ್ತೂ ಲೈಫಲ್ಲಿ ಕೇಳಿರೋದೇ ಇಲ್ಲ. ಬಟ್ ಅದ್ರ ಸಿನೋನಿಮ್ಸ್ ನೀವು ಹುಡ್ಕೊಂಡು ಹೋದಾಗ ಯು ಗೆಟ್ ಎ ವೆರಿ ಸಿಂಪಲ್ ವರ್ಡ್ ವಿಚ್ ಯು ನೋ. ಕರೆಕ್ಟ್? ಸೊ ಆ ತರ ಸಿಂಪಲ್ ವರ್ಡ್ಸ್ ಅಲ್ಲಿ ಬರೆಯಕ್ಕೆ ಟ್ರೈ ಮಾಡಿ.
ಆ ತರ ಸಿಂಪಲ್ ವರ್ಡ್ಸ್ ಅಲ್ಲಿ ಬರೆಯಕ್ಕೆ ಟ್ರೈ ಮಾಡಿ. ಕಾಂಪ್ಲೆಕ್ಸ್ ವರ್ಡ್ಗಳು ಇಂಗ್ಲಿಷ್ ಸ್ಟ್ಯಾಂಡರ್ಡೈಸ್ಡ್ ವರ್ಡ್ಸ್ ಅಂತ ಹೇಳ್ತಾರಲ್ಲ ಆ ತರ ಎಲ್ಲ ಬೇಡ. ಒಂದು ಸಿಂಪಲ್ ಲಾಗೆ ನೀಟಾಗಿ ಅಚ್ಚುಕಟ್ಟಾಗಿರ್ಲಿ, ಬಟ್ ಟೆಕ್ನಿಕಲ್ ಟರ್ಮ್ ಶುಡ್ ಆಲ್ವೇಸ್ ಬಿ ಇಂಟ್ಯಾಕ್ಟ್ ಆರ್ ಎಲ್ಸ್ ಯು ವೋಂಟ್ ಗೆಟ್ ಮಾರ್ಕ್ಸ್. ಆಯ್ತಾ? ಓಕೆ, ಸೊ ಆ ರೀತಿಯಾಗಿ ಬರೀರಿ. ಸೊ ಅದೊಂದು ವಿಷಯ. ಸೊ ಆಯ್ತಾ, ಇಲ್ಲಿ ಕ್ವಶನ್ ಸಿಕ್ತು. ಪ್ರೀ ಎನ್ವಲಪ್ ಆಯ್ತು. ಸೊ ಪ್ರೀ ಎನ್ವಲಪ್ ನಾವೊಂದು ಕ್ವಶನ್ ಹುಡುಕೊಂಡ್ವಿ, ಅದನ್ನು ಕೂಡ ಮಾಡಿ. ಅಂಡ್ ಕಾಂಪ್ಲೆಕ್ಸ್ ಎನ್ವಲಪ್ ಆಫ್ ಬ್ಯಾಂಡ್ ಪಾಸ್ ಫಿಲ್ಟರ್. ಕಾಂಪ್ಲೆಕ್ಸ್ ಎನ್ವಲಪ್ ಆಫ್ ಬ್ಯಾಂಡ್ ಪಾಸ್ ಫಿಲ್ಟರ್ ಅಂದ್ರೆ ನಾನು ಇದು ನೋಡ್ತೀನಿ 2 ವಿಡಿಯೋ ಆಗುತ್ತಾ ಅಂತ. ಯಾಕೆಂದ್ರೆ ಎರರ್ ಕಂಟ್ರೋಲ್ ಕೋಡ್ ಇನ್ಫಾರ್ಮೇಶನ್ ಥಿಯರಿ ಅಂಡ್ ಕೋಡಿಂಗ್ ಮತ್ತೆ ನಮ್ಮ DC 2 ಬೇರೆ ಬೇರೆ ಸಬ್ಜೆಕ್ಟ್ಸ್. ಸೊ ಅದನ್ನ ಜಾಯಿನ್ ಮಾಡಿರೋದ್ರಿಂದ ಇವಾಗ ಏನಾದ್ರು ಇದಕ್ಕೆ DC ಗೆ ಟೈಮ್ ತಗೊಳ್ತಾ ಇದೆ ಅಂದ್ರೆ ಎರರ್ ಕಂಟ್ರೋಲ್ ಕೋಡಿಂಗ್ ಅಥವಾ ಇನ್ಫಾರ್ಮೇಶನ್ ಥಿಯರಿ ಅಂಡ್ ಕೋಡಿಂಗ್ ಏನಿದೆ, ಸೊ ಆ ಒಂದು ಸಬ್ಜೆಕ್ಟ್ಸ್ ಏನಿದೆಯಲ್ವಾ, ಸೊ ಅದಕ್ಕೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ದಯವಿಟ್ಟು ಎರಡನ್ನೂ ವಾಚ್ ಮಾಡಿ. ಲಾಸ್ಟ್ ಟೈಮ್ ನಾನು ಗಮನಿಸಿದೆ, ಫಸ್ಟ್ ಮಾಡ್ಯೂಲ್ ಮಾತ್ರ ತುಂಬಾ ಜನ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಸೆಕೆಂಡ್ ಮಾಡ್ಯೂಲ್, ಥರ್ಡ್, ಫೋರ್ತ್ ಅಂಡ್ ಫಿಫ್ತ್ DSP ಗೆ ಯಾರು ರೆಸ್ಪಾನ್ಸೇ ಕೊಟ್ಟಿಲ್ಲ. ಯಾಕೆ? ನೀವು ಅದಕ್ಕೆ ನಾನು ಲಾಸ್ಟ್ ಫಸ್ಟ್ ಮಾಡ್ಯೂಲ್ ನೋಡೋರಿಗೆ ಸೆಕೆಂಡ್, ಥರ್ಡ್, ಫೋರ್ತ್ ಮಾಡ್ಯೂಲ್ಸ್ ವಿಡಿಯೋನು ಹಾಕಿದ್ದೀನಿ ವಿತ್ ಮೈ ಎನ್ಲೈಟೆಂಡ್ ಎಜುಕೇಟರ್ಸ್ ಚಾನಲ್ ಥಂಬ್ನೇಲ್ ಅದು ಸೇರಿಸಿದ್ದೀನಿ ಜೊತೆಲಿ. ನೀವು ಅಲ್ಲಿ ಥಂಬ್ನೇಲ್ ಕ್ಲಿಕ್ ಮಾಡಿದ್ರೆ ಚಾನಲ್ಗೆ ಹೋಗುತ್ತೆ, ಈ ವಿಡಿಯೋ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋನ ನೋಡ್ತೀರಾ. ಸೊ ಎಷ್ಟು ಜನ ನೋಡಿದ್ದೀರಾ? 2.4K ಮಕ್ಕಳು. ದಯವಿಟ್ಟು ಇದನ್ನು ಕೂಡ ನೋಡಿ ವಿತೌಟ್ ಫೇಲ್. ದಯವಿಟ್ಟು ಇದನ್ನು ಕೂಡ ನೋಡಿ ವಿತೌಟ್ ಫೇಲ್. ಆಯ್ತಾ? ಡು ನಾಟ್ ಮಿಸ್ ಇಟ್, ಡು ನಾಟ್ ಮಿಸ್ ಇಟ್. ತುಂಬಾ ಜನ ದಯವಿಟ್ಟು ವಾಚ್ ಮಾಡಿ. ಆಯ್ತಾ? ದಯವಿಟ್ಟು ವಾಚ್ ಮಾಡಿ. ಯು ವಿಲ್ ಗೆಟ್ ಟು ನೋ ಆಲ್ ದ ಥಿಂಗ್ಸ್. ಆಯ್ತಾ? ನೀವು ಅರ್ಧ ನೋಡಿ ಅರ್ಧ ಬಿಟ್ರೆ ಏನೂ ಆಗೋದಿಲ್ಲ. ಅದು ಬರೀ 500 ವ್ಯೂಸ್ ಇತ್ತು ಅಷ್ಟೇನೆ. 500 ಜನ ಮಾತ್ರ ನೋಡಿದ್ದಾರೆ. ಅದ್ರಲ್ಲಿ ತುಂಬಾ ಹೇಳಿದ್ವಿ, ಯಾರು ನೋಡ್ಲಿಲ್ಲ. ಸೊ ದಯವಿಟ್ಟು 2 ಭಾಗ ಬಂದ್ರೂ ಪರವಾಗಿಲ್ಲ, ದಯವಿಟ್ಟು ಚೆಕ್ಔಟ್ ಮಾಡಿ. ಆಯ್ತಾ? ಓಕೆ, ನೆಕ್ಸ್ಟ್ ನೋಡಿ, ಕಾಂಪ್ಲೆಕ್ಸ್ ಎನ್ವಲಪ್ ಕ್ವಶನ್ಸ್ ನೋಡೋಣ ಬನ್ನಿ ಬೇಗ ಬೇಗ. ಸೊ ಇಲ್ಲೆಲ್ಲರೂ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಕಾಂಪ್ಲೆಕ್ಸ್ ಎನ್ವಲಪ್ಗೆ ಎಲ್ಲೂ ಕ್ವಶನ್ಸ್ ಕೊಟ್ಟಿಲ್ಲ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ನೋಡಿ, ಇಲ್ಲಿ ಪ್ರೀ ಎನ್ವಲಪ್ ಮತ್ತೆ ಕಾಂಪ್ಲೆಕ್ಸ್ ಎನ್ವಲಪ್ ಕೊಟ್ಟಿದ್ದಾನೆ ನೋಡಿ. ಡಿಫೈನ್ ಪ್ರೀ ಎನ್ವಲಪ್ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್. ಕಾಂಪ್ಲೆಕ್ಸ್ ಎನ್ವಲಪ್ ಆಫ್ ಎ ರಿಯಲ್ ವ್ಯಾಲ್ಯೂಡ್ ಸಿಗ್ನಲ್. ಡಿಟರ್ಮೈನ್ ದ ಪ್ರೀ ಎನ್ವಲಪ್ ಅಂಡ್ ಕಾಂಪ್ಲೆಕ್ಸ್ ಎನ್ವಲಪ್ ಆಫ್ RF ಪಲ್ಸ್ ಡಿಫೈನ್ ಬೈ x of t is equal to. ಸೊ ಪ್ರೀ ಎನ್ವಲಪ್ ಮತ್ತೆ ಕಾಂಪ್ಲೆಕ್ಸ್ ಎನ್ವಲಪ್ ಫೈಂಡ್ ಔಟ್ ಮಾಡಕ್ ಕೇಳಿದ್ದಾರೆ. ಒಂದು ಪ್ರಾಬ್ಲಮ್ ಅನ್ನ ಕೇಳಿದ್ದಾರೆ. ಸೊ ದಯವಿಟ್ಟು ಈ ಕ್ವಶನ್ ಮಿಸ್ ಮಾಡದಂತೆ ಓದಿ. ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಇರೋದ್ರಿಂದ. ಗೊತ್ತಾಗ್ತಿದ್ಯಾ? ಓಕೆನಾ? ಓಕೆ, ಸೊ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನೀವು ಗಮನ ಇಟ್ಟು ನೋಡ್ತಾ ಇರ್ಬೋದಾಗಿರುತ್ತೆ. ನೆಕ್ಸ್ಟ್ ಟಾಪಿಕ್ ಯಾವುದು? ಸೊ ಇದು ಕ್ಲಿಯರ್ ಆಯ್ತು. ಸೊ ಇದು ಡಿರೈವೇಶನ್ ಇದೆ, ಕಾಂಪ್ಲೆಕ್ಸ್ ಎನ್ವಲಪ್ ಆಫ್ ಬ್ಯಾಂಡ್ ಪಾಸ್ ಸಿಗ್ನಲ್ ಅಂತ. ತುಂಬಾ ಚೆನ್ನಾಗಿದೆ ಡಿರೈವೇಶನ್ ಇದು. ಆಕ್ಚುಲಿ ಇದಕ್ಕೆ ಒಬ್ರು ಸುಬ್ರಹ್ಮಣ್ಯನ್ ಅಂತನೋ ಯಾರೋ ಮಾಡಿದ್ದಾರೆ ವಿಡಿಯೋನ, ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅವ್ರದ್ದು ನೀವು ಇದು ಕಾಂಪ್ಲೆಕ್ಸ್ ಎನ್ವಲಪ್ ಆಫ್ ಬ್ಯಾಂಡ್ ಪಾಸ್ ಸಿಗ್ನಲ್ ಅಂತ ಹಾಕಿದ್ರೆ ಅವ್ರದ್ದೊಂದು ಲೆಕ್ಚರ್ ಸೀರೀಸೇ ಬರುತ್ತೆ. ನೀಟಾಗಿ ನೋಡಿ, ಅವ್ರು ಸುಬ್ರಹ್ಮಣ್ಯಂ ಅಂತಾನೆ ನೋಡಿ. ಸೊ ಚೆನ್ನಾಗಿದೆ, ಅದನ್ನ ನೋಡಿ ಚೆನ್ನಾಗಿ ಅರ್ಥ ಆಗುತ್ತೆ. ಅಂಡ್ ನೆಕ್ಸ್ಟ್ ಕ್ಯಾನೋನಿಕಲ್ ರೆಪ್ರೆಸೆಂಟೇಷನ್ ಆಫ್ ಬ್ಯಾಂಡ್ ಪಾಸ್ ಸಿಗ್ನಲ್, ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಕ್ವಶನ್ ಪೇಪರ್ ಕ್ವಶನ್ ತಪ್ಪಿಸಿಲ್ಲ, ಅದಂತೂ ಹಂಗೆ ಅಚ್ಚಳಿದು ಕೂತಿದೆ. ಎಲ್ಲಿ ಕೂತಿದೆ? ಈ ಪೇಪರ್ ಅಲ್ಲಿ. ಬ್ಯಾಂಡ್ ಪಾಸ್ ಸಿಗ್ನಲ್ ಇನ್ ಕೆನಾನಿಕಲ್ ಫಾರ್ಮ್. ನೋಡಿ ಈ ಕ್ವಶನ್, ಇದೇ ಕ್ವಶನ್ ನೋಡಿ, ಇಲ್ಲಿ ಕಾಂಪ್ಲೆಕ್ಸ್ ಲೋ ಪಾಸ್ ರೆಪ್ರೆಸೆಂಟೇಷನ್ ಆಫ್ ಬ್ಯಾಂಡ್ ಪಾಸ್ ಸಿಗ್ನಲ್. ನಾನು ಹೇಳಿಲ್ವಾ ಕೇಳ್ತಾರೆ ಅಂತ. ಸೊ ಹಂಗಾಗಿ ದಯವಿಟ್ಟು ನೋಡಿ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಕಾಣಿಸ್ತಿದ್ಯಾ? 2A and 2B. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಯ್ತಾ? ಇಲ್ಲೊಂದು ಮತ್ತೆ ಇಲ್ಲಿ ಗಮನಿಸಿದ್ರೆ ಕೆನಾನಿಕಲ್ ರೆಪ್ರೆಸೆಂಟೇಷನ್ ಆಫ್ ಅ ಬ್ಯಾಂಡ್ ಪಾಸ್ ಸಿಗ್ನಲ್, ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಓದ್ಕೊಳ್ಳಿ. ಅಂಡ್ ಸುಮಾರು ಜನ ಅನ್ಕೋಬಹುದು, ಮ್ಯಾಮ್ 2 ಪಾರ್ಟ್ ಇದೆಯಲ್ಲ ಚಾಪ್ಟರು, 1 ಚಾಪ್ಟರ್ ಮತ್ತೆ ಸೆಕೆಂಡ್ ಚಾಪ್ಟರ್ ಇದೆಯಲ್ಲ ಮ್ಯಾಮ್, ಈಗ 2 ಚಾಪ್ಟರ್ ಸಪರೇಟ್ ಆಗಿ ಕ್ವಶನ್ಸ್ ಕೇಳ್ತಾರ? ಅದು ಚಾನ್ಸಸ್ ಇದೆ, ಹೇಳಕ್ ಬರಲ್ಲ. ಬಟ್ ಆದ್ರೂ ಆ ತರ ಒಂದು ಚಾನ್ಸ್ ತಗೋಬೇಡಿ. ನಮಗ್ ಗೊತ್ತಿಲ್ಲ 2 ಚಾಪ್ಟರ್ ಇದೆ, ನಾನು ಇದರಲ್ಲಿ ಚಾಪ್ಟರ್ ಓದ್ತೀನಿ, ಅದ್ರಲ್ಲಿ 2ನೇ ಓದ್ತೀನಿ. ನೋ 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 ನೋ. ಇಫ್ ಯು ಟೇಕ್ ದಟ್ ಚಾನ್ಸ್, 100% ಲೂಸರ್. ಆ ಚಾನ್ಸ್ ಮಾತ್ರ ದಯವಿಟ್ಟು ತಗೋಬೇಡಿ. ತಗೋತಿರೋ ಚಾನ್ಸ್ ಅಂದ್ರೆ ಹೋಯ್ತು ಅಂತಾನೆ ಅರ್ಥ. ದಯವಿಟ್ಟು ಅಂತ ಚಾನ್ಸ್ಗಳು ತಗೋಬೇಡಿ. ಆಯ್ತಾ? ನೆಕ್ಸ್ಟ್ ಇಲ್ಲೂ ಇದೆ ನೋಡ್ಕೊಳ್ಳಿ, ಯಾವುದು? ಜಾಮೆಟ್ರಿಕಲ್ ರೆಪ್ರೆಸೆಂಟೇಷನ್ ಆಫ್ ಸಿಗ್ನಲ್ ಏನೋ ಕೇಳಿದ್ದಾನೆ. ಬ್ಯಾಂಡ್ ಪಾಸ್ ಸಿಗ್ನಲ್ ಇನ್ ಕೆನಾನಿಕಲ್ ಫಾರ್ಮ್ ಇದೇ ಕೊಟ್ಟಿದ್ದಾನೆ. ಸೊ ಕೊಟ್ಟಿದ್ದಾನ? ಈ ಕ್ವಶನ್ ಪೇಪರ್ ನೋಡೋಣವಾ. ಕಾಂಪ್ಲೆಕ್ಸ್ ಲೋ ಪಾಸ್ ರೆಪ್ರೆಸೆಂಟೇಷನ್ ಆಫ್ ಬ್ಯಾಂಡ್ ಪಾಸ್ ಸಿಗ್ನಲ್, ಕೆನಾನಿಕಲ್ ರೆಪ್ರೆಸೆಂಟೇಷನ್ ಆಫ್ ಬ್ಯಾಂಡ್ ಪಾಸ್ ಸಿಗ್ನಲ್ ನೋಡಿ. ಮತ್ತೆ ಪ್ರೀ ಎನ್ವಲಪ್ ಕೇಳಿದ್ದಾನೆ ನೋಡಿ. 3 ಟಾಪಿಕ್ ಮೇಲೆ ಇಲ್ಲಿ ಇದೆಯಾ ಕ್ವಶನ್? ಹೌದಲ್ವಾ? ಕೇಳಿದಾನ? ಓಕೆನಾ? ಯಾ. ಅಂಡ್ ಇನ್ನೊಂದು ಏನು ಅಂದ್ರೆ, ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಗೊತ್ತಾಗ್ತಿಲ್ಲ ನಂಗೆ ಆನ್ಸರ್ ಬರೆಯಕ್ಕೆ ಅಂತಂದ್ರೆ ಯಾವುದೋ ಒಂದು ಕ್ವಶನ್ಗೆ, ಇದು ನನ್ನ ಟೀಚರ್ ನನಗೆ ಹೇಳ್ಕೊಟ್ಟಿದ್ದು ಒಂದಿಷ್ಟು ಮಾರ್ಕ್ಸ್ ಗಳಿಸ್ಲಿಕ್ಕೆ. ಆ ಟಾಪಿಕ್ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದೆ ಅಂದ್ರೆ ಅದನ್ನಾದ್ರೂ ಫಿಲ್ ಔಟ್ ಮಾಡಿ ಬನ್ನಿ. ನನ್ಗೆ ಆ ಟಾಪಿಕ್ ಬಗ್ಗೆ ಇದು ಗೊತ್ತು, ನಾಲೆಡ್ಜ್ ಇದೆ ನನ್ಗಿಷ್ಟು, ಅದನ್ನು ಫಿಲ್ ಔಟ್ ಮಾಡಿ ಬನ್ನಿ.
ಯಾವ್ದನ್ನು ಬಿಡಬಾರ್ದು. ಬಿಟ್ಟಷ್ಟು ಸಮಸ್ಯೆನೆ. ಅದನ್ನ ನಂಗೆ ನನ್ನ ಸರ್ ಹೇಳ್ಕೊಟ್ಟಿದ್ದು. ನಂಗೆ ಇದಷ್ಟು ಐಡಿಯಾನೇ ಇರ್ಲಿಲ್ಲ. ಅವ್ರು ಹೇಳ್ತಿದ್ರು, ನಿಮ್ಗೆ ಯಾವ್ದಾದ್ರು ಗೊತ್ತಾಗಿಲ್ಲ ಅಂದ್ರೆ ಇಫ್ ಯು ಡೋಂಟ್ ನೋ ಎನಿ ಆಫ್ ದ ಕ್ವಶನ್, ಪ್ಲೀಸ್ ಟು ಮೇಕ್ ಶೋರ್ ದಟ್ ಅಟ್ ಲೀಸ್ಟ್ ಇಫ್ ಯು ಲರ್ನ್ ಸಮಥಿಂಗ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಟಾಪಿಕ್ ಇಟ್ ಸೆಲ್ಫ್, ಯು ಕ್ಯಾನ್ ಜಸ್ಟ್ ಒಮಿಟ್ ದಟ್ ಇನ್ ಯೋರ್ ಪೇಪರ್. ಹೌದಾ? ಅದೊಂದು ಪ್ರಯತ್ನ ಮಾಡ್ತೀರಾ? ಎಸ್. ಸೊ ನೋಡಿ, ಇಲ್ಲೇ ಇದೆ ಮೂರು. ಸೊ ಹಂಗಾಗಿ ನಾವು ನೋಡ್ತಾ ಇರೋಂಥ ಪ್ರತಿ ಕ್ವಶನ್ ಪೇಪರ್ಲು ಇದೊಂದು ಸೇಮ್ ಕ್ವಶನ್ ಪೇಪರ್. ಇಲ್ಲಿ ಪ್ರತಿ ಕ್ವಶನ್ ಪೇಪರ್ ನೋಡಿ, ಬ್ಯಾಂಡ್ ಪಾಸ್ ಸಿಗ್ನಲ್ ಇನ್ ಕೆನಾನಿಕಲ್ ಫಾರ್ಮ್ ಆಲ್ಸೋ ಡಿರೈವ್ ದ ಸ್ಕೀಮ್ ಫಾರ್ obtaining phase and quadrature component of the band pass signal is obtained vice versa. ಏನಿದೆ ಅಷ್ಟು ಬರಿಬೇಕು. ಇಲ್ಲೂ ಇದೆಯಾ? ಹೇಳಿ. ಇದೆಲ್ಲ ನಾನು ಹೇಳ್ತೀನಿ ಯಾವ್ದು ಬೇಡ ಅಂತ. ಇದ್ರಲ್ಲಿ ಸ್ವಲ್ಪ ಮಿಸ್ ಮ್ಯಾಚ್ ಇದೆ, ಚೆಕ್ ಮಾಡಿ ಹೇಳ್ತೀನಿ. ಡಿಸ್ಕ್ರೈಬ್ ದ ಕೆನಾನಿಕಲ್ ರೆಪ್ರೆಸೆಂಟೇಷನ್ ಆಫ್ ಬ್ಯಾಂಡ್ ಪಾಸ್ ಸಿಗ್ನಲ್. ಇದನ್ನ ಮಿಸ್ ಮಾಡದೆ ಓದ್ತೀರಾ ಅಲ್ವಾ? ಆಮೇಲೆ ಇಲ್ಲಿದೆ ನೋಡಿ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಕಾಂಪ್ಲೆಕ್ಸ್ ಲೋ ಪಾಸ್ ರೆಪ್ರೆಸೆಂಟೇಷನ್ ಆಫ್ ಬ್ಯಾಂಡ್ ಪಾಸ್ ಸಿಗ್ನಲ್. 3-4 ಸತಿ ಕಾಣಿಸ್ತಾ. ಸೊ ಹಂಗಾಗಿ ಈ ಟಾಪಿಕ್ ಇಂಪಾರ್ಟೆಂಟಾ? ಎಲ್ಲ ಇಂಪಾರ್ಟೆಂಟು. ಅಚ್ಚುಕಟ್ಟಾಗಿ ಓದಿ. ನಿಮ್ಗೆ ಇದರಿಂದ ಮಿನಿಮಮ್ ಅಂತೂ ಒಂದು 7 ಬರುತ್ತೆ. ಒಂದು 7 + 7 14 ಗ್ಯಾರಂಟಿ. 2 ಕ್ವಶನ್ಸ್ ಟುಗೆದರ್ ಬಂದ್ರು ಒಂದು 14 ಬರುತ್ತೆ. ಇಲ್ಲ 2 10 ಕೊಟ್ಟ ಅಂದ್ರೂ 20 ಬರುತ್ತೆ. ದಯವಿಟ್ಟು ಇದನ್ನ ಮಿಸ್ ಮಾಡಬೇಡಿ. ಈಗ AWGN ಚಾನಲ್ ಅಲ್ಲಿ ಏನ್ ಮಾಡ್ಬೇಕು? ಇದ್ರಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಇವಾಗ ನಾನು ನಿಮ್ಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಏನು ಅಂದ್ರೆ, ನಿಮ್ಗೆ ITC ಸ್ವಲ್ಪ ಸ್ಕೋರಿಂಗ್ ಇರೋದ್ರಿಂದ ನೀವು ಇಲ್ಲಿ ಒಂಚೂರು ಕಡಿತ ಮಾಡಬಹುದು. ಆಯ್ತಾ? ITC ಒಂಚೂರು ಸ್ಕೋರಿಂಗ್ ಇರೋದ್ರಿಂದ ಕಡಿತ ಮಾಡಬಹುದು. ITC ಹೇಗೆ ಸ್ಕೋರಿಂಗ್ ಏನ್ ಮಾಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಫಸ್ಟ್ ಇಲ್ಲಿ ನೋಡಿ, ಇದರಲ್ಲಿ ಗ್ರಾಮ್ ಸ್ಕಿಮಿಟ್ ಆರ್ಥೋಗನಲೈಸೇಷನ್ ಪ್ರೊಸೀಜರ್ ಅಂತ ಇದೆ. ಈ ಟಾಪಿಕ್ 200% ಇಂಪಾರ್ಟೆಂಟು. ಇದನ್ನ ದಯವಿಟ್ಟು ಮಿಸ್ ಮಾಡಬೇಡಿ. ನಾನಿಲ್ಲಿ ವಿತ್ ಪ್ರೂಫ್ ನ ತೋರ್ಸಕ್ ಬಂದಿದ್ದೀನಿ. ಸುಮಾರು ಜನ ಜಸ್ಟ್ ಒಂದು ಶೀಟ್ ಅಲ್ಲಿ ಬರೆದು ಹಾಕ್ತಾರೆ, ಬಟ್ ನಾನು ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಈ ತರ ಪ್ರೂಫ್ ಇಟ್ಕೋಬೇಕು ನೀವು. ಬ್ಲೈಂಡ್ ಪ್ರೂಫ್ ಎಲ್ಲ ಅಲ್ಲ. ದಿಸ್ ಇಸ್ ದ ಪ್ರೂಫ್ ದಟ್ ಯು ಹ್ಯಾವ್ ಟು ಸಿ. ಯರ್ ಕ್ವಶನ್ ಪೇಪರ್ಸ್ ಆರ್ ದ ಪ್ರೂಫ್, ಯರ್ ಆನ್ಸರ್ ಪೇಪರ್ಸ್ ಆರ್ ದ ಪ್ರೂಫ್. ಎಲ್ಲ ನಿಮ್ಗೆ ಅದೇ ಪ್ರೂಫ್ಗಳು, ಯಾವುದು ಅಲ್ಲ ಪ್ರೂಫ್. ಆಯ್ತಾ? ಸೊ ಗ್ರಾಮ್ ಸ್ಕಿಮಿಟ್ ಅಲ್ಲಿ ಏನ್ ಕ್ವಶನ್ಸ್ ಕೇಳ್ತಾನೆ ಅಂತ ಹೇಳಿದ್ರೆ, ಸಾರಿ, ಈ ತರ ಕ್ವಶನ್ ಬರುತ್ತೆ. ಗ್ರಾಮ್ ಸ್ಕಿಮಿಟ್ ಆರ್ಥೋಗನಲೈಸೇಷನ್ ಪ್ರೊಸೀಜರ್ ನೋಡಿ, ಇಲ್ಲೊಂದಿದೆ ಗ್ರಾಮ್ ಸ್ಕಿಮಿಟ್ ಆರ್ಥೋಗನಲೈಸೇಷನ್ ಪ್ರೊಸೀಜರ್, ಇಲ್ಲೊಂದಿದೆ ಗ್ರಾಮ್ ಸ್ಕಿಮಿಟ್ ಆರ್ಥೋಗನಲೈಸೇಷನ್ ಪ್ರೊಸೀಜರ್ ಇದೆ. ಆಮೇಲೆ ಇಲ್ಲೊಂದು ಗ್ರಾಮ್ ಸ್ಕಿಮಿಟ್ ಆರ್ಥೋಗನಲೈಸೇಷನ್ ಪ್ರೊಸೀಜರ್ ಇದೆ. ಇದು ಸೇಮ್ ಅಲ್ಲಿ ಇತ್ತಲ್ಲ, ಅದೇನೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಇರೋದು. ಫಸ್ಟ್ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ನೀವು ಅರತುಕೊಳ್ಳಿ, ಇನ್ನೂ ಈಸಿ ಆಗುತ್ತೆ. ಅಂಡ್ ಇಲ್ಲಿ ಗ್ರಾಮ್ ಸ್ಕಿಮಿಟ್ ಆರ್ಥೋಗನಲೈಸೇಷನ್ ಪ್ರೊಸೀಜರ್ ಎಕ್ಸ್ಪ್ಲೈನ್ ಮಾಡಕ್ ಕೇಳಿದಾನೆ. ಒಂದು ಅಲ್ಲಿ ಲೆಕ್ಕಗಳಿತ್ತು ವಿತ್ ಅರ್ಥರವರಿ ಏನಂತ ಹೇಳ್ತಾರೆ, ವೇವ್ ಫಾರ್ಮ್ಸ್ ಇತ್ತು. ಇಲ್ಲಿ ಏನ್ ಕೇಳಿದಾನೆ, ಗ್ರಾಮ್ ಸ್ಕಿಮಿಟ್ ಆರ್ಥೋಗನಲೈಸೇಷನ್ ಪ್ರೊಸೀಜರ್ ಬಗ್ಗೆ ಅವರೇ ಡಿಸ್ಕಸ್ ಮಾಡಿದ್ದಾರೆ. ದೇ ಹ್ಯಾವ್ ಡಿಸ್ಕಸ್ಡ್ ರಿಗಾರ್ಡಿಂಗ್ ದ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾನೆ. ಒಂದು ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಕ್ಕೆ ಒಂದು ಪ್ರಾಬ್ಲಮ್ಗೆ ಕಾನ್ಸೆಪ್ಟ್ ಬರಿಬೇಡಿ, ಅವ್ರು ಖಂಡಿತ ಮಾರ್ಕ್ಸ್ ಕೊಡಲ್ಲ. ಪ್ರಾಬ್ಲಮ್ಮೇ ಇರಬೇಕು. ಇಲ್ಲಿ ಕಾನ್ಸೆಪ್ಟ್ ಎಕ್ಸ್ಪ್ಲನೇಷನ್ ಮಾಡ್ಬೇಕಾದ್ರೆ ಕಾನ್ಸೆಪ್ಟ್ ನ ಎಕ್ಸ್ಪ್ಲನೇಷನ್ ಮಾಡಿ. ಆಯ್ತಾ? ಆಮೇಲೆ ನೆಕ್ಸ್ಟ್ ಇಲ್ಲಿ ಕೇಳಿದಾನ ಗ್ರಾಮ್ ಸ್ಕಿಮಿಟ್ ಆರ್ಥೋಗನಲೈಸೇಷನ್ ಪ್ರೊಸೀಜರ್. ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ. ನೀವು ಪ್ರಾಬ್ಲಮ್ ಏನ್ ಮಾಡ್ತೀರಾ ಅಂದ್ರೆ, ಕ್ಲಾಸ್ ಅಲ್ಲಿ ಮಾಡ್ಸಿರೋ ಅಂತ ಪ್ರಾಬ್ಲಮ್, ಟೆಸ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಪ್ಲಸ್ ಕ್ವಶನ್ ಪೇಪರ್ ಪ್ರಾಬ್ಲಮ್ ಏನ್ ಮಾಡ್ಬೇಕು, ವಾಟ್ ಎವರ್ ದ ಪ್ರಾಬ್ಲಮ್ಸ್ ಯು ಸಾಲ್ವ್ಡ್ ಇನ್ ದ ಕ್ಲಾಸ್, ವಾಟ್ ಎವರ್ ದ ಪ್ರಾಬ್ಲಮ್ ಯು ಗಾಟ್ ಫಾರ್ ಎ ಟೆಸ್ಟ್ ಅಲ್ಲಂತೂ ಖಂಡಿತ ಕ್ವಶನ್ಸ್ ಕೊಟ್ಟಿರ್ತಾರೆ. ಜೊತೆಗೆ ಕ್ವಶನ್ ಪೇಪರ್ದು ಓದ್ಕೊಳ್ಳಿ. ಸೊ ಮೂರನ್ನು ಕಂಪೇರ್ ಮಾಡಿ. ಎಲ್ಲ ಹೆಚ್ಚು ಕಮ್ಮಿ ಸೇಮ್ ಇದೆ ಅಂತಂದ್ರೆ ಅದನ್ನೆಲ್ಲ ಒಂದು ಜಾಟ್ ಮಾಡ್ಕೊಂಡು ಇದ್ ಮಾಡ್ಕೊಳ್ಳಿ. ಯಾಕಂದ್ರೆ ಮತ್ತೆ ತಿರ್ಗಿ ಎಲ್ಲದಕ್ಕೂ ಹೋಗುವಂತ ಅವಶ್ಯಕತೆ ಇರಲ್ಲ. ಪ್ರತಿಯೊಂದು ನೀವು ಕಂಪೇರ್ ಮಾಡಿದಾಗ ಸೇಮ್ ಕ್ವಶನ್ಸ್ ಮಾಡ್ಸಿದ್ದಾರೆ ಅಂದಾಗ ಯಾವ್ದು ಕಾಮನ್ ಇದೆ ಎಲ್ಲಾನು ಒಂದ್ಸೆಟ್ ಬರ್ಕೊಂಡು ಓದ್ಕೊಂಬಿಡಿ. ಅನ್ಕಾಮನ್ ಪ್ಲಸ್ ಕಾಮನ್ ಒಂದ್ಸೆಟ್ ಅಲ್ಲಿ ಬರ್ಕೊಳ್ಳಿ, ಓದ್ಕೊಳ್ಳಿ. ಮತ್ತೆ ಎಲ್ಲೂ ತಿರ್ಗಾ ನೋಟ್ಸ್ ತಗೊಂಡು ಅಲ್ಲೇನ್ ಮಾಡ್ಸಿದಾರಪ್ಪ ಕ್ವಶನ್ಸ್ ನೋಡೋದು, ಇಲ್ಲ ಕ್ವಶನ್ ಪೇಪರ್ ಏನ್ ಕ್ವಶನ್ ಇದೆ ನೋಡೋದು, ಇಲ್ಲ ಟೆಸ್ಟ್ ಕ್ವಶನ್ ಪೇಪರ್ ಏನ್ ಕ್ವಶನ್ ಇದೆ ನೋಡೋದು ಬೇಡ. ಎಲ್ಲಾನು ಒಂದೇ ಸೆಟ್ ಕಂಪೇರ್ ಮಾಡ್ಕೊಳ್ಳಿ. ಕ್ವಶನ್ಸ್ ನೋಡಿ, ಕಾಮನ್ ಇರೋದೆಲ್ಲ ಒಂದ್ ಕಡೆ ಬರ್ಕೊಳ್ಳಿ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಅನ್ಕಾಮನ್ ಒಂದು ಎರಡಾದರೂ ಮಿಸ್ ಆಗಿತ್ತು ಇದರಲ್ಲಿ ಅದರಲ್ಲಿ ಇಲ್ಲ ಅನ್ನೋಂಥದ್ದನ್ನ ಒಂದ್ ಕಡೆ ಅದ್ರ ಜೊತೆಗೆ ಬರೆದಿಟ್ಕೊಂಡು ಓದ್ಕೊಂಬಿಡಿ ಒಂದೇ ಸೆಟ್ಟಿಗೆ. ಇದನ್ನ ಮಾಡಿ. ಆಯ್ತಾ? ಸೊ ಈಗ ಹಂಗಾರೆ ಗ್ರಾಮ್ ಸ್ಕಿಮಿಟ್ ವೆರಿ ಇಂಪಾರ್ಟೆಂಟಾ? ಓಕೆ. ಜಾಮೆಟ್ರಿಕ್ ರೆಪ್ರೆಸೆಂಟೇಷನ್ ಆಫ್ ಸಿಗ್ನಲ್ ಇದು ಕೂಡ ಇಂಪಾರ್ಟೆಂಟ್. ಇದ್ರಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾನೆ ನೋಡಿ. ಇಲ್ಲಿ ಏನ್ ಕ್ವಶನ್ಸ್ ಕೊಟ್ಟಿದ್ದಾನಪ್ಪ ಅಂತ ಹೇಳಿದ್ರೆ, explain the geometric representation of set of m energy signals as a linear combination of n orthonormal basis function. Illustrate for the case n is equal to 2 and m is equal to 3 with necessary diagram and expression. ಇದೊಂದು ಕ್ವಶನ್ ಇದೆ ಜಾಮೆಟ್ರಿಕ್. ಇಲ್ಲೊಂದು ಆಯ್ತಾ?
ಇನ್ನೊಂದು ಏನ್ ಕೇಳಿದಾನೆ? ಇಲ್ಲೆಲ್ಲೂ ಕೇಳಿಲ್ಲ, ಇದ್ರಲ್ಲಿ ಏನ್ ಬಂದಿಲ್ಲ. ನಾನು ಹೇಳ್ತೀನಿ ಏನು ಅಂತ. ಸೊ ಇಲ್ಲೇನಾದ್ರೂ ಕೇಳಿದಾರಾ? ಹಾ, explain the geometric representation of signal. Show that the energy of signal is equal to the squared length of the vector representing it. ಎರಡು ಕಡೆ ನೋಡಿದ್ವಾ? ಇಲ್ಲಿ ನೋಡೋಣವಾ ಏನ್ ಕೇಳಿದಾನೆ? Explain the geometric representation of signal and express the energy of signal in terms of signal vector. ನೆಕ್ಸ್ಟ್ ಏನ್ ಕೇಳಿದಾನೆ? ಇದ್ರಲ್ಲಿ ಏನ್ ಕೇಳಿಲ್ಲ, ಸೊ ಬೇಡ. ಇನ್ಯಾವ್ದಾದ್ರು ಕೇಳಿದಾನೆ ನೋಡೋಣವಾ? Describe the geometric representation. Also show that the energy of the signal is equal to the squared length of the vector representing it. So this topic is important. A second very important topic from this is nothing but geometric representation of signals. ಇದರಲ್ಲಿ ಯಾವ್ಯಾವುದು? Hilbert transform, pre-envelope, complex envelope, canonical representation. ಇದರಲ್ಲಿ geometric representation, gram scheme, orthogonalization. ಆಯ್ತಾ? ಈ ಒಂದು ಟಾಪಿಕ್ ನೋಡಿ, ಕನ್ವರ್ಷನ್ ಆಫ್ ದ ಕಂಟಿನ್ಯೂಸ್ AWGN ಚಾನಲ್ ಇಂಟು ಅ ವೆಕ್ಟರ್ ಚಾನಲ್. ಇದು ಒಂದೇ ಕಡೆ ಇದ್ದಿದ್ದು. ಎಲ್ಲಿತ್ತು? ಯಾವ್ದ್ರಲ್ಲೋ ಕೇಳಿದ್ದ. ಇಲ್ಲೇ ಇತ್ತು ನೋಡಿ, ನಿಮ್ಮ ಕ್ವಶನ್ ಪೇಪರ್ಲೇ ಕೇಳಿದ್ದಾನೆ. ಇದೆಲ್ಲೂ ಯಾವ ಕ್ವಶನ್ ಪೇಪರ್ ಒಂದ್ಸತಿನೂ ಬಂದಿಲ್ಲ, ನಿಮ್ಮ ಕ್ವಶನ್ ಪೇಪರ್ಗೆ ಬಂದು ರಿಪೀಟ್ ಆಗಿ ಕೂತಿದೆ. Derive the equation for converting continuous AWGN signal channel into a vector channel. ಇದನ್ನ ಓದ್ಕೋಬೇಕು. ಇವಾಗ ಇದನ್ನ ಯಾಕೆ ಓದ್ಕೋಬೇಕು? Why? Because you all people have to see through that. This is present in a question paper. So ನಿಮ್ಮ ಕ್ವಶನ್ ಪೇಪರ್ ಕೂಡ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಸಲ ರಿಪೀಟ್ ಆಗಿತ್ತು ಮಟ್ಟಿತ್ತು ಬೇಡ. ನಿಮ್ಮ ಲಾಸ್ಟ್ ಕ್ವಶನ್ ಪೇಪರ್ ಇದು ನಿಮ್ಮ 22 ಸ್ಕೀಮ್ ಫಸ್ಟ್ ಸೆಟ್ ಆಫ್ ಕ್ವಶನ್ ಪೇಪರ್ ಅಲ್ಲಿ ಬಂದಿದ್ಯಾ? ಸೊ ಇಟ್ ಇಸ್ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಥರ್ಡ್ ಇಂಪಾರ್ಟೆಂಟ್ ಟಾಪಿಕ್ ಇಸ್ ದಿಸ್. ಆಯ್ತಾ? ತುಂಬಾ ಜನ ಬರೀ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ನೋಡ್ಕೊಂಡು ಹೋಗ್ತೀರಾ. ಕ್ವಶನ್ಸ್ ನೋಡ್ಬೇಕು, ಹೆಂಗ್ ಕೇಳಿದಾನೆ ನೋಡ್ಬೇಕು, ಏನ್ ಕೇಳಿದಾನೆ ನೋಡ್ಬೇಕು, ನಾನು ಏನ್ ಸ್ಯಾಟಿಸ್ಫೈ ಮಾಡ್ಬೇಕು ನೋಡ್ಬೇಕಲ್ವಾ? ಇದೆಲ್ಲ ನೋಡ್ದಂತೆ ನೀವು ಏನ್ ಮಾಡ್ತೀರಪ್ಪ? ಕರೆಕ್ಟ್ ಅಲ್ವಾ? ಇದೆಲ್ಲ ನೋಡ್ದಂತೆ ನೀವು ಹೆಂಗಪ್ಪ ಅಲ್ವಾ? ಎಸ್. ಅಂಡ್ ಆಪ್ಟಿಮಮ್ ರಿಸೀವರ್ ಯೂಸಿಂಗ್ ಕೋರೆಂಟ್ ಡಿಟೆಕ್ಷನ್, MLO ಕೋರಿಲೇಷನ್ ರಿಸೀವರ್, ಮಾಸ್ಟರ್ ಫಿಲ್ಟರ್ ರಿಸೀವರ್. ಈ ಟಾಪಿಕ್ಗೆ ಸಂಬಂಧಪಟ್ಟಂತೆ ನೋಡಿ, ಎಕ್ಸ್ಪ್ಲೇನ್ ದ ಕೋರಿಲೇಷನ್ ರಿಸೀವರ್ ಯೂಸಿಂಗ್ ದ ಪ್ರಾಡಕ್ಟ್ ಇಂಟಿಗ್ರೇಟರ್ ಅಂಡ್ ಮ್ಯಾಚ್ಡ್ ಫಿಲ್ಟರ್. ಅದೇ ಕೊಟ್ಟಿದ್ದಾನಲ್ವಾ? ಕೋರಿಲೇಷನ್ ರಿಸೀವರ್, ಮ್ಯಾಚ್ಡ್ ಫಿಲ್ಟರ್ ರಿಸೀವರ್. ಸೊ ಇದೊಂದು ಕ್ವಶನ್ ಇಲ್ಲಿ ಕಾಣಿಸ್ತು. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಆಯ್ತಾ? ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ನಿಮ್ಗೆ ಕಡಿಮೆ ಅಮೌಂಟ್ ಅಲ್ಲಿ ಕೊಟ್ಟಿರೋ ಕ್ವಶನ್ಸ್ ಅಂದ್ರೆ ಕಡಿಮೆಸ್ತಿ ಕೊಟ್ಟಿರೋ ಕ್ವಶನ್ಸ್ ಎಲ್ಲ ಇಲ್ಲಿದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಸೊ ಇದನ್ನ ಫಾಲೋ ಅಪ್ ಮಾಡ್ಕೊಳ್ಳಿ. ಇಲ್ಲಿರೋ ಕ್ವಶನ್ಸ್ ನೋಡಿ ಓದ್ಬೇಕು, ಅದನ್ನು ಬಿಡಂಗಿಲ್ಲ. ಕೊಟ್ಟ ಇವಾಗ ನೋಡಿ AWGNಗೆ ನಾನು ಈ ಕ್ವಶನ್ ಹೇಳ್ದೆ, ಯಾವತ್ತೂ ಈ ಕ್ವಶನ್ ಕೇಳಿದ್ದಿಲ್ಲ, ಇಲ್ಲಿ ಬಂದ್ಬಿಟ್ಟಿದೆ ಅಂತಲ್ವಾ? ಅದೇ ತರ. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡಿ, ನಿಮ್ಮ ಮಾಡರ್ನ್ ಕ್ವಶನ್ ಪೇಪರ್ಲೇ ಕೇಳಿದಾನೆ. ಕೋರಿಲೇಷನ್ ರಿಸೀವರ್ ಕೇಳಿದಾನೆ, ಮ್ಯಾಚ್ಡ್ ಫಿಲ್ಟರ್ ರಿಸೀವರ್ ಕೇಳಿದಾನೆ. ಸೊ ನಿಮ್ಗೆ ಅದು ಇಂಪಾರ್ಟೆಂಟೇ ಆಯ್ತು ಹತ್ತತ್ರ, ಹೌದಾ? ಈಗ ಇಲ್ಲಿ ನೋಡೋಣವಾ? ನೋಡಿ, ಎಕ್ಸ್ಪ್ಲೇನ್ ದ ಮ್ಯಾಚ್ಡ್ ಫಿಲ್ಟರ್ ರಿಸೀವರ್ ವಿತ್ ನೀಡ್ ಸ್ಕೆಚಸ್ ಅಂಡ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. ಇಲ್ಲಿ ನೋಡಿ ಕೇಳಿದಾನೆ, ಎಕ್ಸ್ಪ್ಲೇನ್ ದ ಕನ್ವರ್ಷನ್ ಆಫ್ ಕಂಟಿನ್ಯೂಸ್ ಏನದು AWGN ಚಾನಲ್ ಇಂಟು ಅ ವೆಕ್ಟರ್ ಚಾನಲ್ ಕೇಳಿದಾನೆ. ಆಮೇಲೆ ಕಾಂಪ್ಲೆಕ್ಸ್ ಎನ್ವಲಪ್ ಆಫ್ ಬ್ಯಾಂಡ್ ಪಾಸ್ ಸಿಗ್ನಲ್ ಕೂಡ ಕೇಳಿದಾನೆ. ಇದನ್ನು ಓದ್ಕೊಳ್ಳಿ. ಯಾವುದು ಟಾಪಿಕ್ ನೋಡೋಣ? ಇದೆ ಕಾಂಪ್ಲೆಕ್ಸ್ ಎನ್ವಲಪ್. ಇದು ಡಿಸ್ಕಸ್ ಆಗಿದೆ. ಸೊ ಇದ್ರಲ್ಲಿ ಇದ್ವಿ ಅಲ್ವಪ್ಪ ನಾವು? ಸೊ ನೋಡಿ ಇಲ್ಲಿ ಕೇಳಿದಾನ ಈ ತರ. ಓಕೆನಾ? ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಇದು. ಸೊ ಇದರಲ್ಲಿ ಈ ಕ್ವಶನ್ ಪೇಪರ್ ಅಲ್ಲಿ ನಾವು ಚೆಕ್ಔಟ್ ಮಾಡೋಣ ಬನ್ನಿ. ಏನ್ ಕೇಳಿದಾನೆ? ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ಮೀನ್ ಅಂಡ್ ವೇರಿಯನ್ಸ್ ಆಫ್ ದ correlator output. ಆಲ್ಸೋ ಶೋ ದಟ್ ಇದಲ್ಲ ನೋಡ್ತೀನಿ. ಓಕೆ, ಇದೇ ಕ್ವಶನ್ ನೋಡ್ಕೊಳ್ಳಿ. ಇದನ್ನೇ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ಮೀನ್ ಅಂಡ್ ವೇರಿಯನ್ಸ್ ಆಫ್ ದ correlator output. ಆಲ್ಸೋ ಶೋ ದಟ್ ದ correlator outputs are statistically independent. ಇದು ಕೂಡ ಇಂಪಾರ್ಟೆಂಟ್. ಸೊ ಯಾವ ತರ ಕ್ವಶನ್ಸ್ ಕೊಟ್ಟಿದ್ದಾನೆ ಎಲ್ಲ ನೋಡ್ಕೊಳ್ಳಿ. ಆಯ್ತಾ? ಮತ್ತು ಇಲ್ಲಿ ನೋಡಿ ಏನ್ ಕೇಳಿದಾನೆ? ಎಕ್ಸ್ಪ್ಲೈನ್ ದ ಕೋರಿಲೇಷನ್ ರಿಸೀವರ್ ಅಂಡ್ ದ ಮ್ಯಾಚ್ಡ್ ಫಿಲ್ಟರ್ ರಿಸೀವರ್ ವಿತ್ ದ ರಿಲೆವೆಂಟ್ ಡಯಾಗ್ರಾಮ್ ಅಂಡ್ ಫೈಂಡ್ ಔಟ್ ದ ಎಕ್ಸ್ಪ್ರೆಷನ್ ಫಾರ್ ದ ಮೀನ್ ವೇರಿಯನ್ಸ್ ಅಂಡ್ ದ ಕೋವೇರಿಯನ್ಸ್ ಆಫ್ ಅ correlator output. ಇಲ್ಲಿ ಕೇಳಿದಾನೆ. ಸೊ ಹಂಗಾಗಿ ಇವು ಇಂಪಾರ್ಟೆಂಟ್ ಆಗೋಯ್ತು ನಿಮ್ಗೆ ಅಲ್ವಾ? ಇದು ನೋಡಿ, ಆಪ್ಟಿಮಮ್ ರಿಸೀವರ್ಸ್ ಯೂಸಿಂಗ್ ಕೋರೆಂಟ್ ಡಿಟೆಕ್ಷನ್. ML ಡಿಕೋಡಿಂಗ್ ತುಂಬಾ ಕಡಿಮೆ ಇದೆ.
MLD ಕೋಡಿಂಗ್ ಕೇಳಿಲ್ಲ, ಕೊರಿಲೇಷನ್ ರಿಸೀವರ್, ಮ್ಯಾಚಿಂಗ್ ಫಿಲ್ಟರ್ ರಿಸೀವರ್ ಕೇಳಿದ್ದಾನೆ, ಓದ್ಕೊಳ್ಳಿ. ಈಗ ನಿಮಗೆ ಗೊತ್ತಾಯ್ತಲ್ವಾ ಟಾಪಿಕ್. ಸೊ ಇದರಲ್ಲಿ ಫುಲ್ ಕಂಪ್ಲೀಟ್ ಇಂಪಾರ್ಟೆಂಟ್. ಇದರಲ್ಲಿ ಜಾಮೆಟ್ರಿಕಲ್ ರೆಪ್ರೆಸೆಂಟೇಷನ್ ಆಫ್ ಸಿಗ್ನಲ್ ಓದಿ, ಗ್ರಾಮ್ ಸ್ಕೀಮೆಟ್ ಆರ್ಥೋಗನಲೈಸೇಷನ್ ಓದಿ, ಕನ್ವರ್ಷನ್ ಆಫ್ ಕಂಟಿನ್ಯೂಸ್ AWG ಇಂಟು ವೆಕ್ಟರ್ ಚಾನಲ್ ಓದಿ. ಕೇಳಿದ್ರೆ ಡಿರೈವೇಶನ್ ಮಾತ್ರ ಅಷ್ಟೇ ಸ್ಯಾಟಿಸ್ಫೈ ಮಾಡಿ ನೀಟಾಗಿ. ಮತ್ತೆ ಇಲ್ಲಿ ಕೊರಿಲೇಷನ್ ಮತ್ತೆ ಮ್ಯಾಚ್ ಫಿಲ್ಟರ್ ರಿಸೀವರ್ ಓದ್ಕೋಬೇಕು, ಆಯ್ತಾ. ಓಕೆ, ಆಮೇಲೆ ಇಲ್ಲಿ ಫೇಸ್ ಶಿಫ್ಟ್ ಕೀಯಿಂಗ್ ಟೆಕ್ನಿಕ್ಸ್, ಡಿಜಿಟಲ್ ಮಾಡ್ಯುಲೇಷನ್ ಟೆಕ್ನಿಕ್ಸ್ ಅಲ್ಲಿ ನಿಮಗೆ ಒಂದ್ ಸೆಕೆಂಡ್. ಓಕೆ, ಅದು ಮಾಡೆಲ್ 3 ಇದೆ, 18 ಸ್ಕೀಮ್ ಮಕ್ಕಳಿಗೆ. ಅದು ಮಾಡೆಲ್ 2 ನಿಮಗಿರೋದು ಫಸ್ಟ್ ಮಾಡೆಲ್ 2 ಫಸ್ಟ್ ಪಾರ್ಟ್. ಮಾಡೆಲ್ 3 ಅಲ್ಲಿ ಇದೆ ಯಾರಿಗೆ 18 ಸ್ಕೀಮ್ ಮಕ್ಕಳಿಗೆ. ಸೊ ನಾವೀಗ ಕ್ವಶನ್ಸ್ ನ ಮಾಡೆಲ್ 3 ಅಲ್ಲಿ ನೋಡ್ಬೇಕು. ಈಗ ಮಾಡೆಲ್ 3 ಅಲ್ಲಿ ಅವ್ರು ಏನ್ ಮಾಡಿದ್ದಾರೆ, ನಿಮ್ಮ ಕ್ವಶನ್ ಪೇಪರ್ ಫಸ್ಟ್ ನೋಡೋಣ, ಯಾಕೆಂದ್ರೆ ನಮ್ಗೆ ಅದು ತೊಂದರೆ ಆಗೋದು ಬೇಡ. ಏನ್ ಕೇಳಿದಾನೆ ಇಲ್ಲಿ ಕೇಳಿದಾನೆ, describe with the neat diagram the generational detection of BPSK signal. ಯಾವತ್ತು ಜ್ಞಾಪಕ ಇಟ್ಕೊಳ್ಳಿ, BPSK, QPSK, BPSK ಅಂದ್ರೇನು, QPSK ಅಂದ್ರೇನು. BPSK stands for quadrature phase shift keying and BPSK stands for phase shift keying. Okay na, MRA PSK, this is MRA PSK, this is MRA QAM. QAM stands for quadrature amplitude modulation, ಆಯ್ತಾ ಇದು. ಸೊ ಈ 4 ಟಾಪಿಕ್ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರಲ್ಲಿ ಕ್ವಶನ್ಸ್ ಅಂತೂ ಬಂದೇ ಬರುತ್ತೆ, ಏನಾ, ಇದರಲ್ಲಿ ಕ್ವಶನ್ಸ್ ಅಂತೂ ಬಂದೇ ಬರುತ್ತೆ, ಆಯ್ತಾ. ಸೊ ಇದೇ ಮೇನ್ ಥಿಂಗ್, ಆಯ್ತಾ. ಸೊ ನೆಕ್ಸ್ಟ್ ಇಲ್ಲಿ ನಿಮ್ಮ ಕ್ವಶನ್ ಪೇಪರ್ ನೋಡೋಣ ಬನ್ನಿ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ BPSK ಕೇಳಿದಾನೆ, ಕರೆಕ್ಟ್ ಅಲ್ವಾ. ಈಸ್ ಆಸ್ಕ್ಡ್ ಯು BPSK. ಸೊ BPSK ಕೇಳಿದಾನೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನ್ ಕ್ವಶನ್ ಕೇಳಿದಾನೆ, BPSK is binary phase shift keying. Okay, yeah, binary phase shift keying, that is QPSK, quadrature phase shift keying, and QAM is quadrature amplitude modulation, ಆಯ್ತಾ. ಸೊ ಇದು BPSK. ನೆಕ್ಸ್ಟ್ ಬ್ಯಾಂಡ್ವಿಡ್ತ್ ಎಫಿಷಿಯನ್ಸಿ ಡಿಫೈನ್ ಮಾಡಿ. ಟ್ಯಾಬ್ಲೆಟ್ ದ ಕಾಮೆಂಟ್ ಆನ್ ದ ಬ್ಯಾಂಡ್ವಿಡ್ತ್ ಎಫಿಷಿಯನ್ಸಿ ಆಫ್ MRA PSK ಸಿಗ್ನಲ್. ಇಲ್ಲಿ ಡೈರೆಕ್ಟ್ ಆಗಿ MRA BPSK QPSK ಎಲ್ಲ ಕೊಟ್ಟಿಲ್ಲ. ಅವನೇನ್ ಕೇಳಿದಾನೆ, ಫೇಸ್ ಶಿಫ್ಟ್ ಕೀಯಿಂಗ್ ಟೆಕ್ನಿಕ್ಸ್ ಯೂಸಿಂಗ್ ಕೋರೆಂಟ್ ಡಿಟೆಕ್ಷನ್, ಜನರೇಷನ್, ಡಿಟೆಕ್ಷನ್ ಅಂಡ್ ಎರರ್ ಪ್ರಾಬಬಿಲಿಟಿ ಅಂತೆಲ್ಲ ಮೆನ್ಷನ್ ಮಾಡಿದ್ದಾನೆ. ಸೊ ಹಂಗಾಗಿ ಆಮೇಲೆ ಇಲ್ಲಿ ಇನ್ನೊಂದು ಹೇಳಿದಾನೆ, BFSK ಜನರೇಷನ್, ಡಿಟೆಕ್ಷನ್ ಅಂಡ್ ಎರರ್ ಪ್ರಾಬಬಿಲಿಟಿ, BFSK ಯೂಸಿಂಗ್ ನಾನ್ ಕೋರೆಂಟ್ ಡಿಟೆಕ್ಷನ್, ಡಿಫರೆನ್ಷಿಯಲ್ ಫೇಸ್ ಶಿಫ್ಟ್ ಕೀಯಿಂಗ್. ನಮ್ಗೆ ಇಲ್ಲಿ ಬಂದಿರೋಂಥ ಕ್ವಶನ್ ಏನು, ಇಲ್ಲಿ ಬಂದಿರೋಂಥ ಕ್ವಶನ್ ಬ್ಯಾಂಡ್ವಿಡ್ತ್ ಎಫಿಷಿಯನ್ಸಿ ಅಂಡ್ ಬ್ಯಾಂಡ್ವಿಡ್ತ್ ಎಫಿಷಿಯನ್ಸಿ ಕಾಮೆಂಟ್ ಮಾಡಿ ಅಂತ ಕೇಳಿದಾನೆ. ಸೊ ಹಾಗಾಗಿ ನೀವು MRA PSK ಅಲ್ಲಿ ಏನೇನ್ ಬರುತ್ತೋ ಅದೆಲ್ಲ ಓದ್ಕೊಂಡಿರ್ತೀರಲ್ವಾ, ಅದನ್ನ ಫಿಲ್ ಮಾಡಿ. ಇಲ್ಲಿ ಕಾಣಿಸ್ತಿದ್ಯಾ MRA PSK, ಇದಕ್ಕೆ ಸಂಬಂಧಪಟ್ಟಂಗೆ ಏನೇನಿದೆ ಅದನ್ನ ಕಲ್ತು ಬರತ್ಬಿಡಿ, ಆಯ್ತಾ. ನೆಕ್ಸ್ಟ್ ಎನ್ಕೋಡ್ ದ ಬೈನರಿ ಸೀಕ್ವೆನ್ಸ್ ಯೂಸಿಂಗ್ DPSK. ಎನ್ಕೋಡ್ ಮಾಡಿ ಅಂತ ನಂಬರ್ ಕೇಳಿದೆ. DPSK ಅಂತಂದ್ರೆ ಏನು, ಡಿಫರೆನ್ಷಿಯಲ್ ಫೇಸ್ ಶಿಫ್ಟ್ ಕೀಯಿಂಗ್ ಅಂತ. ಸೊ ಅದನ್ನು ಕೇಳಿದ್ದಾರೆ. ಸೊ ಓದ್ಕೊಳ್ಳಿ. ಏನ್ ಗೊತ್ತಾ, ಒಂದು ನಿಮ್ಗೆ ಪ್ರಾಬ್ಲಮ್ ಆಗುವಂಥದ್ದು, ಯು ವಿಲ್ ಬಿ ಹ್ಯಾವಿಂಗ್ ಅ ಕಂಪ್ಯಾರಿಸನ್ ಬಿಟ್ವೀನ್ ದಿಸ್ BPSK, QPSK, MRA PSK, MRA QAM, DPSK. ಆಕ್ಚುಲಿ DPSK ಮೆನ್ಷನ್ ಮಾಡಿಲ್ಲ, ಬಟ್ ಕೊಟ್ಟಿಯಾನೆ. ಸೊ ಆ 4 ನೀವು ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಎಲ್ಲ ಮೆಸ್ಅಪ್ ಆಗುವಂತ ಚಾನ್ಸಸ್, ಆಯ್ತಾ. ನೆಕ್ಸ್ಟ್ ಇಲ್ಲಿ ನೋಡಿ, derive the expression for probability error of QPSK signal. probability of error ಇಲ್ಲೇ ಮೆನ್ಷನ್ ಮಾಡಿದಾನಲ್ಲ, ಡಿಟೆಕ್ಷನ್ ಅಂಡ್ ಎರರ್ ಪ್ರಾಬಬಿಲಿಟಿ ಅಂತ ಮೆನ್ಷನ್ ಮಾಡಿದ್ದಾನೆ. ಸೊ ಅದರಲ್ಲಿ ಎರರ್ ಪ್ರಾಬಬಿಲಿಟಿ ಬಗ್ಗೆ ಕೇಳ್ತಿದ್ದಾನೆ, ಯಾವುದು, QPSK, ಅದನ್ನು ಓದ್ಕೋಬೇಕು. ಅಂಡ್ ಡಿಸ್ಕಸ್ ದ ನಾನ್ ಕೋರೆಂಟ್ ಡಿಟೆಕ್ಷನ್ ಆಫ್ BFSK ಸಿಗ್ನಲ್. ಈ BFSK ಸಿಗ್ನಲ್ ಮೇಲೆ ಕೇಳಿದ್ದಾನೆ ನೋಡಿ, BFSK ಜನರೇಷನ್, ದಿಸ್ ಇಸ್ ಕೋರೆಂಟ್ ಡಿಟೆಕ್ಷನ್, ಆಯ್ತಾ. BFSK using non-coherent detection, this is very important, ಆಯ್ತಾ. ನೆಕ್ಸ್ಟ್ ಯಾಕೆ ನಿಮ್ಮದೇ ಅನಲೈಸ್ ಮಾಡಬೇಕು ಅಂದ್ರೆ, ನಿಮ್ಮದೇ ಕ್ವಶನ್ ಪೇಪರ್ ಇಂದ ಇನ್ನು ನಿಮ್ಮ ಪ್ಯಾಟರ್ನ್ ಇಂದಾನೆ ನಿಮ್ಗೆ ಇನ್ನೂ ಈಸಿಯಾಗಿ ಐಡಿಯಾ ಬರುತ್ತೆ. ಹಳೆ ಪ್ಯಾಟರ್ನ್ ನೋಡಿದ್ರು ಓಕೆ, ಬಟ್ ಹಳೆ ಪ್ಯಾಟರ್ನ್ ನ ಯಾರು ಅಷ್ಟಾಗಿ ಫಾಲೋ ಮಾಡಲ್ಲ. ಅಂದ್ರೆ ಕ್ವಶನ್ಸ್ ಕೊಡ್ತಾನೆ, ಬಟ್ ಅದೇ ತರ ಪ್ಯಾಟರ್ನ್ ಫಾಲೋ ಮಾಡಲ್ಲ. ಇದ್ರಲ್ಲಿ ಏನಿದೆ ಹಂಗೆ ಫಾಲೋ ಮಾಡೋದ್ರಿಂದ ಇದು ಓದಿ, ಇದು ನಿಮ್ಮ ಕ್ವಶನ್ ಪೇಪರ್. ಪ್ರೀವಿಯಸ್ ಯಾವ್ದಿದು, ಜಾನ್ವರಿ ಫೆಬ್ರವರಿ 2025 ಕ್ವಶನ್ ಪೇಪರ್ ಇದು. ಈಗ ನಿಮ್ಗೆ ನೆಕ್ಸ್ಟ್ 2026 ಕ್ವಶನ್ ಪೇಪರು
ಬರೋದಕ್ಕಿದೆ, ಅದು ನಿಮ್ದೇನೆ ಆಯ್ತಾ. ಯಾ ನಾವು so the next thing is calculate the average power required for a DPSK signal operation. DPSK ಕೇಳಿದಾನೆ, ಯಾಕೆಂದು ಗೊತ್ತಿಲ್ಲ, ನಾನೆಲ್ಲೂ DPSK ಸಿಲೆಬಸ್ ಅಲ್ಲಿ ಕಾಣಲಿಲ್ಲ, ಬಟ್ ಓದ್ಕೊಳ್ಳಿ DPSK ಆಯ್ತಾ. ಈಗ ಇಷ್ಟು ಕ್ವಶನ್ಸ್ ಗೊತ್ತಾಗಿದೆ ನಿಮ್ಗೆ. ಆಲ್ಮೋಸ್ಟ್ ಕೊಟ್ಟಿರೋದೆ BPSK BFSK ಕ್ವಶನ್ಸ್ ಕೇಳಿದಾನೆ, MRA PSK ಕ್ವಶನ್ಸ್ ಕೇಳಿದಾನೆ, ಮತ್ತೆ BFSK ನಾನ್ ಕರೆಂಟ್ ಕೇಳಿದಾನೆ, ಮತ್ತೆ QPSK ಕೇಳಿದಾನೆ. ಸೊ ಈ ತರ ಕೇಳಿದಾನೆ. ಈಗ ನಿಮ್ಮ ಹಳೆಯ ಕ್ವಶನ್ ಪೇಪರ್ಗಳಲ್ಲಿ ಏನಿದೆ ನಿಮ್ಮ 22 ಬಿಟ್ಟು ಇಲ್ಲಿ ನೋಡೋಣ, ಮಾಡಲ್ ನೋಡ್ಬಿಡೋಣ ಬಂತು. ಮಾಡಲ್ ಅಲ್ಲಿ ಏನೇನು ಕೇಳಿದಾನೆ, ಫೇಸ್ ಶಿಫ್ಟ್ ಕೀಯಿಂಗ್ ಕೇಳಿದಾನೆ, ಮತ್ತೆ ಎರರ್ ಪ್ರಾಬಿಲಿಟಿ ಆಫ್ ಕೋರೆಂಟ್ BPSK ಎರರ್ ಪ್ರಾಬಿಲಿಟಿ ಕೇಳಿದಾನೆ, ಮತ್ತೆ ಇಲ್ಲಿ ಒಂದು ಪ್ರಾಬ್ಲಮ್ ಅನ್ನ ಕೇಳಿದಾನೆ BPSK DPSK ಮೇಲೆ, ಅದನ್ನು ಓದ್ಕೊಳ್ಳಿ. ಮತ್ತೆ ಇಲ್ಲಿ QPSK ಸಿಗ್ನಲ್ ಬಗ್ಗೆ ಕೇಳಿದಾನೆ. ಎಕ್ಸ್ಪ್ಲೇನ್ ದ ಜನರೇಷನಲ್ ಡಿಟೆಕ್ಷನ್ ಆಫ್ QPSK ಸಿಗ್ನಲ್ ವಿತ್ ಸಿಗ್ನಲ್ ಸ್ಪೇಸ್ ಕ್ಯಾರೆಕ್ಟರೈಸೇಷನ್, ಇದು QPSK ಮೇಲೆ ಕೇಳಿದಾನೆ, ಇದನ್ನ ನೋಡ್ಕೊಳ್ಳಿ. And ಇಲ್ಲಿ ಬೈನರಿ ಫೇಸ್ ಶಿಫ್ಟ್ ಕೀಯಿಂಗ್ BPSK ಡ್ರಾ ದ ಟ್ರಾನ್ಸ್ಮಿಟರ್ ರಿಸೀವರ್ ಬ್ಲಾಕ್ ಅಂಡ್ ಪ್ರಾಬಿಲಿಟಿ ಎರರ್, ನೋಡಿ ಇಲ್ಲಿ ಮತ್ತದೇ ಕೇಳಿದಾನೆ. ಇದು BFSK BP ನ ನೋಡಿ ಇಲ್ಲಿ ಕ್ವಶನ್ ಇಲ್ಲಿ ಏನ್ ಮಾಡಿದಾನೆ, ಇಲ್ಲಿ ಒಂದು ಮಿಸ್ಟೇಕ್ ಮಾಡಿದಾನೆ. ಏನ್ ಮಾಡಿದಾನೆ, 3A 3B 3C ಅಂಡ್ 4A 4B 4C ಸೇಮ್ ಇದೆ. ಸೊ ಹಂಗಾಗಿ ತಲೆ ಕೆಡಿಸ್ಕೋಬೇಡಿ, ಅದನ್ನ ಓದಿ ಆಯ್ತಾ. ಹಳೆ ವರ್ಷದ ಕ್ವಶನ್ ಪೇಪರ್ ಅಲ್ಲಿ ಏನೇನಿದೆ ಅಂತ ನಾವು ನೋಡೋಣ ಆಯ್ತಾ. ಸೊ ಇಲ್ಲಿ ನಾವು ನೋಡೋದಾದ್ರೆ, ಸೊ ನೋಡಿ ಎರರ್ ಪ್ರಾಬಿಲಿಟಿ ಆಫ್ ಬೈನರಿ PSK ಕೇಳಿದ್ದಾನೆ. ಆಮೇಲೆ ಜನರೇಷನ್ ಅಂಡ್ ಆಪ್ಟಿಮಮ್ ಡಿಟೆಕ್ಷನ್ ಆಫ್ ಡಿಫರೆನ್ಷಿಯಲ್ ಫೇಸ್ ಶಿಫ್ಟ್ DPSK ಕೇಳಿದ್ದಾನೆ. ಆಮೇಲೆ ನೋಡಿ ಈ ತರ ಪ್ರಾಬ್ಲಮ್ ಇವಾಗಷ್ಟೇ ನೋಡಿದ್ರಿ, ಎಲ್ಲಿ ನೋಡಿದ್ರಿ. ಸೊ ಈ ತರ ಪ್ರಾಬ್ಲಮ್ ಒಂದಿಲ್ಲಿ ಬಂದಿದ್ಯಾ, ಸೊ ಇದೊಂದು ಕೇಳಿದಾನೆ. ಮತ್ತೆ ನಾನ್ ಕೋರೆಂಟ್ ಡಿಟೆಕ್ಷನ್ ಆಫ್ ಬೈನರಿ ಫ್ರೀಕ್ವೆನ್ಸಿ BFSK ಕೇಳಿದಾನೆ. BFSK ನಾನ್ ಕೋರೆಂಟ್ ಡಿಟೆಕ್ಷನ್ ವೆರಿ ಇಂಪಾರ್ಟೆಂಟ್, ನಾನು ತೋರಿಸಿದ್ನಲ್ಲ ದಿಸ್ BFSK ನಾನ್ ಕೋರೆಂಟ್ ಡಿಟೆಕ್ಷನ್, ಈ ಟಾಪಿಕ್. ಮತ್ತೆ ಇನ್ನೇನು ಕೇಳಿದಾನೆ, ಫಾಲೋಯಿಂಗ್ ಡಾಟಾಸ್ ಆರ್ ಅಬ್ಸರ್ವ್, ಇದು ಸೇಮ್ ಕ್ವಶನ್ಸ್ ನಾನು ಇಲ್ಲಿ ನೋಡಿಸಿದ್ನಲ್ಲ ಅದೇ ತರದ್ದು. FSK ಮೇಲೆ ಕೇಳಿದಾನೆ, FSK ಅಂತ ಫ್ರೀಕ್ವೆನ್ಸಿ ಶಿಫ್ಟ್ ಕೀಯಿಂಗ್ ಮೇಲೆ. ಆಮೇಲೆ ಇಲ್ಲಿ MRA QAM or MRA PSK ಮೇಲೆ ಅಡ್ವಾಂಟೇಜ್ ನ ಕೇಳಿದಾನೆ. ಸೊ ಇದಿಷ್ಟು ಕ್ವಶನ್ಸ್ ನ ಕೇಳಿದಾನೆ. ಮೇನ್ ಕೇಳೋದೆ ನಿಮ್ಗೆ BFSK ಮತ್ತೆ MRA ಇದು ಯಾವ್ದು ಇಲ್ಲಿ ಇದೆಯಲ್ಲ ನೋಡಿ, MRA PSK MRA QAM BPSK ಅಂಡ್ QPSK ಮೇಲೆ ಕ್ವಶನ್ಸ್ ಕೇಳ್ತಾರೆ. ಅದ್ರಲ್ಲಿ ಎರರ್ ಪ್ರಾಬಿಲಿಟಿ ಮೇಲೆ ಸ್ವಲ್ಪ ಹೆಚ್ಚಿತ್ತು, ಇನ್ನು ನಾರ್ಮಲ್ ಕ್ವಶನ್ಸ್ ಕೂಡ ಹೆಚ್ಚಿತ್ತು, ನೀವು ನೋಡಿದ್ರಿ ಆಯ್ತಾ. ಈಗ ಈ ಕ್ವಶನ್ ಪೇಪರ್ ಅಲ್ಲಿ ನೋಡ್ಕೊಳ್ಳಿ, ನೋಡಿ ನೀಡ್ ಡಯಾಗ್ರಾಮ್ ಜನರೇಷನಲ್ ಡಿಟೆಕ್ಷನ್ ಆಫ್ BPSK ಆಲ್ಸೋ ಡಿರೈವ್ ದ ಪ್ರಾಬಬಿಲಿಟಿ ಆಫ್ ಎರರ್, ಒಂದೆರಡು ಕಡೆ ನೋಡಿದ್ರಿ ಅಲ್ವಾ, ದಿಸ್ ಇಸ್ ಇಂಪಾರ್ಟೆಂಟ್. ಓಕೆ, ಅಂಡ್ ಯೂಸಿಂಗ್ ಬ್ಲಾಕ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ ಜನರೇಷನಲ್ ಡಿಟೆಕ್ಷನ್ ಆಫ್ QPSK. ನೀವು ಫಸ್ಟ್ ಮೇನ್ ಬೇಸಿಕ್ ತಿಳ್ಕೊಂಬಿಡಿ, ಎರರ್ ಫಾರ್ ಕೋರೆಂಟ್ ಡಿಟೆಕ್ಷನ್ ಒಂದು, ಮತ್ತೆ ನಾರ್ಮಲ್ ಜನರೇಷನಲ್ ಡಿಟೆಕ್ಷನ್ ಏನಿರುತ್ತೆ ಅದು ತಿಳ್ಕೊಳ್ಳಿ ಫಾರ್ ದೀಸ್ BPSK QPSK MRA QSK ಅಂಡ್ MRA PSK ಅಂಡ್ MRA QAM, ಇದನ್ನ ಬೇಸಿಕ್ ತಿಳ್ಕೊಳ್ಳಿ ನಾಲ್ಕು ಆಯ್ತಾ. ಆಮೇಲೆ ಇಲ್ಲಿ ಕೇಳಿರೋ ಅಂತದ್ದು ಏನ್ ಕೇಳಿದಾನೆ, ಆರೆಂಜ್ ಪ್ರಾಬಿಲಿಟಿ ಎರರ್ ಫಾರ್ FSK ಕೇಳಿದಾನೆ, ಮತ್ತೆ ಬ್ಲಾಕ್ ಡಯಾಗ್ರಾಮ್ ದ ನಾನ್ ಕೋರೆಂಟ್ ಡಿಟೆಕ್ಷನ್ ಆಫ್ FSK ಸಿಗ್ನಲ್, FSK ಸಿಗ್ನಲ್ ನಾನ್ ಕೋರೆಂಟ್ ಡಿಟೆಕ್ಷನ್ ಕೇಳಿದಾನೆ. ನಿಮ್ಗಿರೋದು BFSK, ಇಲ್ಲಿ FSK ಇಲ್ಲ, ನಿಮ್ಗೆ ನೆನಪಿಟ್ಕೊಳ್ಳಿ, ಇಲ್ಲಿರೋದೆ BFSK ಬೈನರಿ FSK ಇರೋದು, ಪ್ಲೇನ್ FSK ಇಲ್ಲ. ಸೊ ನೀವು ಬರಿಬೇಕಾದ್ರೂ ಬೈನರಿ FSK ಇರಬೇಕು ಆಯ್ತಾ. ಓಕೆ, ಅಂಡ್ ಬೈನರಿ ಸೀಕ್ವೆನ್ಸ್ DPSK ನೋಡಿ, ಇದೇ ಕ್ವಶನ್ ಎಲ್ಲಿ ಕೇಳಿದ್ದ, ನಿಮ್ಮ ಕ್ವಶನ್ ಪೇಪರ್ಲೇ ಇದೆ ನೋಡಿದ್ರ, ಸೇಮ್ 1101 1011 1101 1011 ಸೇಮ್ ಕ್ವಶನ್, ಹೌದಾ. ಸೊ ಹೀಗೆ ನೀವು ಪ್ರತಿಯೊಂದು ಕ್ವಶನ್ ಪೇಪರ್ ಕಂಪ್ಲೀಟ್ ಮಾಡ್ಯೂಲ್ 3 ಓದ್ಕೊಳ್ಳಿ. ಕಂಪ್ಲೀಟ್ ಮಾಡ್ಯೂಲ್ 3 ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಾನು ಓದಕ್ಕಾಗಲ್ಲ, ಈಗ ಟೈಮ್ ಆಯ್ತಲ್ಲಿ, ಸೊ ಎಲ್ಲಾನು ಓದಕ್ಕಾಗಲ್ಲ. ಸೊ ಸೇಮ್ ನೀವೇನ್ ಮಾಡ್ಬೇಕು ಅಂದ್ರೆ 18 EC 61ಗೆ 4 ಸೆಟ್ ಆಫ್ ಕ್ವಶನ್ ಪೇಪರ್ ಸಿಗುತ್ತೆ, 4 ಸೆಟ್ ಆಫ್ ಕ್ವಶನ್ ಪೇಪರ್ನು ಓದ್ಕೋಬೇಕು. ಅಂಡ್ ಇದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಏನ್ ಉಪಯೋಗ ಅಂತ ಹೇಳಿದ್ರೆ, ನೋಡಿ ಪ್ರತಿ ಒಂದಕ್ಕೂ ಮಾರ್ಕ್ಸ್ ಹಾಕಿರ್ತಾರೆ. ನೋಡಿ ಇಲ್ಲಿ ಹಿಲ್ಬರ್ಟ್ ಟ್ರಾನ್ಸ್ಫಾರ್ಮ್ ಅನ್ನುವಂತ ಒಂದು ಕ್ವಶನ್ಗೆ, ಹಿಲ್ಬರ್ಟ್ ಟ್ರಾನ್ಸ್ಫಾರ್ಮ್ಗೆ 2 ಮಾರ್ಕ್ಸ್ ಇಟ್ಟಿದ್ದಾನೆ, ಹಿಲ್ಬರ್ಟ್ ಟ್ರಾನ್ಸ್ಫಾರ್ಮ್ ಡೆಫಿನಿಷನ್ಗೆ 2 ಮಾರ್ಕ್ಸ್ ಇಟ್ಟಿದ್ದಾನೆ, ಮತ್ತೆ ಪ್ರಾಪರ್ಟಿ 1 ಎಷ್ಟು 2 ಮಾರ್ಕ್ಸ್ ಇಟ್ಟಿದ್ದಾನೆ, ಪ್ರಾಪರ್ಟಿ 2ಗೆ 2 ಮಾರ್ಕ್ಸ್ ಅನ್ನ ಇಟ್ಟಿದ್ದಾನೆ, ಪ್ರಾಪರ್ಟಿ 3ಗೆ 3 ಮಾರ್ಕ್ಸ್ ಅನ್ನ ಇಟ್ಟಿದ್ದಾನೆ,
ಮತ್ತೆ ತಿರ್ಗಾ ನಿಮಗೆ ಅಪ್ಲಿಕೇಶನ್ಗೆ ಒಂದು 1 ಮಾರ್ಕ್ಸ್ ಅನ್ನ ಇಟ್ಟಿದ್ದಾನೆ. ಸೊ ಒಟ್ಟು ಎಷ್ಟಾಯ್ತು ನೋಡ್ಕೊಳ್ಳಿ, 3 ಪ್ರಾಪರ್ಟೀಸ್ 2 + 2 + 3 ಎಷ್ಟಾಯ್ತು 4 7 7 + 2 9 9 + 1 is 10. ಸೊ ಈ ತರ ಡಿವೈಡ್ ಮಾಡಿರ್ತಾರೆ, ನೀಟಾಗಿ ನೋಡ್ಕೊಳ್ಳಿ ಯಾವ ಪಾರ್ಟಿಗೆ ಹೆಚ್ಚಿನ ಬೆಲೆ ಇದೆ ಅಂತ. ಸೊ ಇದ್ರ ಗೊತ್ತಾಗೋದೇ ನಿಮ್ಗೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಇಂದ. ಬ್ಲೈಂಡ್ ಆಗಿ ಓದಿದ್ರೆ ಖಂಡಿತ ಕ್ಲಿಯರ್ ಆಗಲ್ಲ. ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದಾಗಿರುತ್ತೆ, ಪ್ರೀ ಎನ್ವಲಪ್ ಕ್ವಶನ್ ಅನ್ಸುತ್ತೆ ಇದು. ಏನ್ ಕ್ವಶನ್? ಪ್ರೀ ಎನ್ವಲಪ್. ಪ್ರೀ ಎನ್ವಲಪ್ ಕ್ವಶನ್. ಪ್ರೀ ಎನ್ವಲಪ್ ಕ್ವಶನ್ಗೆ ನೋಡಿ ಹೆಂಗ್ ಕೊಟ್ಟಿದ್ದಾರೆ ಮಾರ್ಕ್ಸು. ಈ ಡಯಾಗ್ರಾಮ್ಗೆ 1 ಮಾರ್ಕ್ಸ್ ಸೆಟ್ ಮಾಡಿದ್ದಾರೆ. ಈ ಕಂಪ್ಲೀಟ್ ಇದು ಬರೆಸ್ಲಿಕ್ಕೆ 2.5 ಇಟ್ಟಿದ್ದಾರೆ, ಮತ್ತೆ ಇದಕ್ಕೆ 2.5 ಇಟ್ಟಿದ್ದಾರೆ, ಮತ್ತೆ ಇದಕ್ಕೆ 1 ಮಾರ್ಕ್ಸ್ ಇಟ್ಟಿದ್ದಾರೆ. ಪ್ರತಿ ಸತಿ ನಿಮ್ಗೆ ಮಾರ್ಕ್ಸ್ ಡಿವಿಷನ್ಸ್ ಚೇಂಜಸ್ ಆಗ್ಬೋದು. ಅಂದ್ರೆ ಈ ಇನ್ನರ್ ಮಾರ್ಕ್ಸ್ ಡಿವಿಷನ್ ಗಳೀಗ ನಾನು ಇಲ್ಲಿ 1 ಅಂದೆ 2.5 ಅಂದೆ, ಅದು ಬದಲಾವಣೆ ಆಗ್ಬೋದು. ಬಟ್ ಏನು ಅಂತಂದ್ರೆ ಇಲ್ಲಿ ಏನ್ ಆನ್ಸರ್ ಬರ್ದಿರ್ತಾರಲ್ಲ ಅದು ಫಿಕ್ಸೆಡ್ ಹಂಗೆ ಇರಬೇಕು. ಆನ್ಸರ್ ಹಾಗೆ ಇರಬೇಕು. ಮಾರ್ಕ್ಸ್ ಡಿವಿಷನ್ ಹೆಂಗಾದ್ರೂ ಬದಲಾಗ್ಲಿ ಪರವಾಗಿಲ್ಲ, ದಿಸ್ ಶುಡ್ ಬಿ ಫಿಕ್ಸೆಡ್ ಆಯ್ತಾ. ಸೊ ಇದನ್ನ ಫಾಲೋ ಅಪ್ ಮಾಡಬೇಕು. ನೋಡಿ ಇವರೆಲ್ಲ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ, ಈ ಈಕ್ವೇಶನ್ಸ್ ಗಳು ವೆರಿ ವೆರಿ ಇಂಪಾರ್ಟೆಂಟ್, ಇವು ಬೇಕು ಅಂತ ಮೆನ್ಷನ್ ಮಾಡಿರ್ತಾರೆ. ಈ ಈಕ್ವೇಶನ್ ಗಳೆಲ್ಲ ನೀವು ಸ್ಯಾಟಿಸ್ಫೈ ಮಾಡಬೇಕು. ನೋಡಿ ಇಲ್ಲೊಂದು ಈಕ್ವೇಶನ್ ಕೊಟ್ಟಿಯಾನೆ, h cap of t is equal to integral of -infinity to infinity h of f e to the power of j 2 pi f t of f t ನ ಬರುತ್ತೆ, f t df. ಸೊ ಇದಕ್ಕೆ 5 ಮಾರ್ಕ್ಸ್ ಅಂತ ಹೇಳಿಯಾನೆ. ಸೊ ಹ್ಯಾವ್ ಟು ಅರೈವ್ ಟು ದಿಸ್ ಗೆಟಿಂಗ್ 5 ಮಾರ್ಕ್ಸ್. ಸೊ ಈ ತರ ಕೊಟ್ಟಿರ್ತಾರೆ, ಎಲ್ಲ ನೋಡ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ದಯವಿಟ್ಟು ಇಲ್ಲಿ ಕಾಣಿಸ್ತಿದೆಯಲ್ಲ, ಯಾರು ಮತ್ತೆ ಮತ್ತೆ ಕ್ವಶನ್ ಮಾಡಬೇಡಿ. VTU ಸಿಂಕ್ ಅಂತ ಕಾಣಿಸ್ತಿದೆಯಲ್ಲ ಅಲ್ಲೇ ಸಿಗುತ್ತೆ. ನಾನು ಮತ್ತೆ ಹೇಳ್ತಾ ಇದೀನಿ, ಅಕಾಡೆಮಿಕ್ಸ್ ಅಂತ ಒಂದು ಸೆಕ್ಷನ್ ಬರುತ್ತೆ VTU ಸಿಂಕ್ ಅಲ್ಲೇ ಮೇಲೆ ಆನ್ ದ ಟಾಪ್ ಇರುತ್ತೆ. ಆನ್ ದ ಟಾಪ್ ನಿಮ್ಗೆ ಲೈನಕ್ಕೆ ಒಂದಿಷ್ಟು ಸೆಕ್ಷನ್ ಗಳಿರುತ್ತೆ. ಆನ್ ದ ಟಾಪ್ ಲೈಕ್ ದಿಸ್, ಆನ್ ದ ಟಾಪ್ ಇದೇ ತರ ಸೇಮ್ ಲೈನ್ ಸೆಕ್ಷನ್ ಗಳಿರುತ್ತೆ. ಅದರಲ್ಲಿ ಅಕಾಡೆಮಿಕ್ಸ್ ಅಂತ ಒಂದು ಸೆಕ್ಷನ್ ಇರುತ್ತೆ, ಅಲ್ಲಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತ ಬರುತ್ತೆ. ತಗೋರಿ, ನಿಮಗೆ ಯಾವ ವರ್ಷದ ಬೇಕು ನೀವೇ ನೋಡ್ಕೊಂಡು ತಗೊಂಡು ಓದ್ಕೊಂಡು ಇದೇ ತರ ಓದ್ಕೊಂಡು ಪಾಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, this is a first part of your video. I humble and kind request you all to watch this first part of video without fail, and please to make sure that you gain access to the next part of the video. next part of the video ಬಂದು ITC ಮೇಲೆ ಇರೋದು, ಅದನ್ನು ಮಾಡ್ತೀನಿ ಇವತ್ತು. ಏನಂತ ಹೇಳಿದ್ರೆ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಒಂದನ್ನ ತಿಳ್ಕೊಳ್ಳಿ. ನಾವಿಲ್ಲೇನ್ ಹೇಳಿದೀವಿ ಇನ್ಫಾರ್ಮೇಶನ್, ಸೊ ಅದೆಲ್ಲ ವೆರಿ ವೆರಿ ಇಂಪಾರ್ಟೆಂಟು. ಸೊ ಇದನ್ನ ಆದಷ್ಟು ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಐ ಡೋಂಟ್ ವಾಂಟ್ ಟು ವೇಸ್ಟ್ ಮಚ್ ಟೈಮ್ ಅಂತ ಹೇಳ್ತಾ, ಐ ಜಸ್ಟ್ ವೈಂಡ್ ಅಪ್ ದ ಸೆಷನ್ ಆಲ್, ಅಂಡ್ ಥ್ಯಾಂಕ್ ಯು.